ಈ ಹೊತ್ತು ನಾವು ಶ್ರೇಷ್ಠ ಭಾರತೀಯ ಚಿಂತನೆಗಳು ಎಂಬ ಒಂದು ಪಾಠವನ್ನು ಪರಿಚಯ ಮಾಡಿಕೊಳ್ಳೋಣಂತೆ. ಇದು 10ನೇ ತರಗತಿಯ ಕನ್ನಡದ ಪಾಠ್ಯಪುಸ್ತಕದಲ್ಲಿ ಬಂದಿದೆ. ಈ ಪಾಠವನ್ನು ಬರೆದಿರುವಂಥವರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅಂತ ಅವರೊಬ್ಬರು ವಿದ್ವಾಂಸರು. ನಿಮಗೆ ಈ ಪಾಠದ ಕೊನೆಯಲ್ಲಿ ಆ ಲೇಖಕರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರ ತಂದೆ ತಾಯಿ ಯಾರು, ಅವರು ಏನನ್ನು ವಿದ್ಯಾಭ್ಯಾಸ ಮಾಡಿದ್ರು, ಅವರು ಯಾವ್ಯಾವ ಪುಸ್ತಕಗಳನ್ನು ಬರೆದಿದ್ದಾರೆ, ಇದನ್ನೆಲ್ಲ ಆ ಪಾಠದ ಕೊನೆಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ನೋಡೋಣಂತೆ. ಮೊದಲು ಪಾಠದಲ್ಲಿ ಏನು ವಿಚಾರಗಳನ್ನು ಹೇಳಿದ್ದಾರೆ ಅಂತ ಸ್ವಲ್ಪ ಪರಿಚಯ ಮಾಡಿಕೊಂಡ್ರೆ ಆಮೇಲೆ ಆ ಹಿನ್ನೆಲೆಯಲ್ಲಿ ಈ ಪಾಠವನ್ನು ಬರೆದವರು ಇಂಥ ವಿದ್ವಾಂಸರು ಅಂತ ನಾವು ಗಮನಿಸ್ಕೋಬಹುದು. ಮುಂದಿನ ತರಗತಿಯಲ್ಲಾದರೂ ನಾವು ಅದನ್ನು ತಿಳ್ಕೋಬಹುದು. ಶ್ರೇಷ್ಠ ಭಾರತೀಯ ಚಿಂತನೆಗಳು ಅಂತ ಪಾಠದ ಹೆಸರು. ಏನಿದರ ಅರ್ಥ ಸ್ವಲ್ಪ ನೋಡೋಣಂತೆ. ಈ ಶ್ರೇಷ್ಠ ಅಂತಿದೆಯಲ್ಲ, ನಮಗೆ ಗೊತ್ತಿರೋ ಹಾಗೆ ಶ್ರೇಷ್ಠ ಅಂದರೆ ಉತ್ಕೃಷ್ಟ, ಬೇರೆ ಎಲ್ಲದಕ್ಕಿಂತ ತುಂಬ ಚೆನ್ನಾಗಿರೋದು, ತುಂಬ ಉತ್ತಮವಾಗಿರೋದು ಅಂತ ಅರ್ಥ. ಭಾರತೀಯ ಚಿಂತನೆಗಳು ಅಂತ ಹೇಳಿದ್ರೆ ನಾವು ಯಾವ ದೇಶದಲ್ಲಿದ್ದೀವಿ, ಭಾರತ ದೇಶ, ಈ ದೇಶದಲ್ಲಿ ಬಂದಿರುವಂತಹ ಕೆಲವೊಂದು ಚಿಂತನೆಗಳು, ತತ್ವಗಳು, ಆಲೋಚನೆಗಳು ಅಂತ ನಾವು ಅರ್ಥ ಮಾಡ್ಕೋಬಹುದು. ಅಂದರೆ ಬೇರೆ ಈ ದೇಶದಲ್ಲಿ ಬಂದಿರುವಂತಹ ಚಿಂತನೆಗಳ ಪೈಕಿ ಕೆಲವೊಂದಷ್ಟು ಉತ್ಕೃಷ್ಟವಾದ ಚಿಂತನೆಗಳನ್ನು ಕುರಿತು ಈ ಪಾಠದಲ್ಲಿ ನಮಗೆ ವಿವರಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ನಿಮಗೆ ಈ ಪಾಠವನ್ನೆಲ್ಲ ಕೇಳಿ ಆದಮೇಲೆ ಇಲ್ಲಿ ಹೇಳಿರುವ ವಿಚಾರಗಳು ಯಾಕೆ ಶ್ರೇಷ್ಠ, ಯಾಕೆ ಬೇರೆದಕ್ಕಿಂತ ಇದು ಚೆನ್ನಾಗಿದೆ ಅಂತ ಉತ್ತರ ಕೊಡೋದಕ್ಕಾಗಬಹುದು. ಪರೀಕ್ಷೆಯಲ್ಲೂ ಕೂಡ ಈ ಒಂದು ಪ್ರಶ್ನೆಯನ್ನು ಬರೆದ್ರೆ ಈ ಪಾಠದ ಉದ್ದೇಶ ಹೇಗೆ ಇಲ್ಲಿ ಸಾಧಿತವಾಗಿದೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಡೋ ಥರ ಇರಬಹುದು. ಇಲ್ಲಿರೋ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಕೂಡ ಆ ಪ್ರಶ್ನೆಗೆ ಉತ್ತರ ಕೊಡುವಂತೆ ಆಗಬೇಕು. ಈಗ ನೇರವಾಗಿ ಪಾಠಕ್ಕೆ ಬರೋಣಂತೆ. ಏನು ಹೇಳಿದೆ ಪಾಠದಲ್ಲಿ ಅಂತ ಸ್ವಲ್ಪ ನೋಡೋಣ. ಈ ಪಾಠದಲ್ಲಿ ಕೆಲವೊಂದು ತತ್ವಗಳನ್ನು ಹೇಳಿದೆ ಅಂತ. ತತ್ವ ಅಂದರೆ ಇನ್ನೇನಿಲ್ಲ, ನಾವು ಥಿಯರಿ ಅಂತ ಹೇಳ್ತೀವಿ, ಫ್ಯಾಕ್ಟ್ ಅಂತ ಹೇಳ್ತೀವಿ. ಒಂದು ವಿಚಾರವನ್ನು ಕುರಿತು ಹೇಳಿರುವಂತಹ ಕೆಲವೊಂದು ಮಾಹಿತಿಗಳ ಸಂಗ್ರಹ ಅಂತ ನಾವು ಅರ್ಥ ಮಾಡ್ಕೋಬಹುದು. ಯಾವ್ಯಾವ ವಿಚಾರಗಳನ್ನು ಕುರಿತು ಹೇಳಿದ್ದಾರೆ ನಾನು ಒಮ್ಮೆ ಅದನ್ನೆಲ್ಲ ಪದಗಳಾಗಿ ಹೇಳ್ಬಿಡ್ತೀನಿ. ನೀವು ಕೇಳಿಸ್ಕೊಂಡು ಬೇಕಾದರೆ ಅದನ್ನು ಬರೆದು ಇಟ್ಕೋಬಹುದು. ನೀವು ನೋಟ್ ಪುಸ್ತಕ ತಂದಿದ್ರೆ ಅದರೊಳಗಡೆ ಗುರುತು ಹಾಕಿ ಇಟ್ಕೋಬಹುದು. ಏನೇನೇನೆಲ್ಲ ಹೇಳಿದ್ದಾರೆ: ಸತ್ಯ, ಋತ, ಋಣ, ಧರ್ಮ, ಪುರುಷಾರ್ಥಗಳು, ಯಜ್ಞ, ದಾನ, ತಪಸ್ಸು ಮತ್ತು ಸ್ವಧರ್ಮ. ಈ ರೀತಿ ಕೆಲವೊಂದನ್ನೆಲ್ಲ ತತ್ವಗಳನ್ನು ಇಲ್ಲಿ ವಿವರಿಸಿದ್ದಾರೆ. ನೀವು ಬರ್ಕೊಳ್ತೀರಿ ಅಂತ ಹೇಳಿದ್ರೆ ನಾನು ಮತ್ತೊಮ್ಮೆ ನಿಧಾನವಾಗಿ ಹೇಳ್ತೀನಿ. ಸತ್ಯ, ಋಣ, ಋತ, ಧರ್ಮ, ಯಜ್ಞ, ದಾನ, ತಪಸ್ಸು, ಪುರುಷಾರ್ಥಗಳು ಮತ್ತು ಕೊನೆಯದಾಗಿ ಸ್ವಧರ್ಮ ಅಂತ. ನೀವು ನಿಮ್ಮ ಕೈನಲ್ಲಿರುವ ಪಾಠ್ಯಪುಸ್ತಕವನ್ನು ತೆಗೆದು ನೋಡಿದ್ರೆ ಅದರೊಳಗಡೆ ಈ ಎಲ್ಲ ತತ್ವಗಳನ್ನು ಕೂಡ ಕೆಲವೊಂದಷ್ಟು ಪ್ಯಾರಾಗಳಾಗಿ ವಿಂಗಡಣೆ ಮಾಡಿಕೊಟ್ಟಿದ್ದಾರೆ. ಅಂದರೆ ಕೆಲವೊಂದಷ್ಟು ಪದಗಳನ್ನು ಇಲ್ಲಿ ಒಟ್ಟಿಗೆ ಸೇರಿಸಿ ಗುಂಪು ಗುಂಪಾಗಿ ಇಲ್ಲಿ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ನೋಡಿ, ಮೊದಲಿಗೆ ಬರುತ್ತೆ, ಪಾಠದ ಮೊದಲಿಗೆ ಋತ, ಸತ್ಯ, ಋಣ, ಧರ್ಮ ಅಂತ ಕೊಟ್ಟಿದ್ದಾರೆ. ಆ ಪಾಠದಲ್ಲಿ ಏನು ಹೇಳಿದೆ ಅದನ್ನು ಓದಿ ಅದನ್ನು ಅರ್ಥ ಮಾಡ್ಕೊಳ್ತಾ ಬರೋಣಂತೆ. ನಿಮಗೇನಾದರೂ ಪಾಠದಲ್ಲಿ ಮಧ್ಯದಲ್ಲೇ ಸಂಶಯ ಬಂದರೆ ಅದನ್ನು ಕೂಡ ನನಗೆ ಆಗಲೇ ಕೇಳಬಹುದು. ಏನು ಹೇಳ್ತಾರೆ: ಜಗತ್ತಿನ ಅಸ್ತಿತ್ವ ಎಲ್ಲರಿಗೂ ತೋರುತ್ತದೆ. ಈ ಅಸ್ತಿತ್ವದ ಹಿಂದಿನ ವ್ಯವಸ್ಥೆ ಕೆಲವರಿಗೆ ಮಾತ್ರ ಕಾಣುತ್ತದೆ. ಭೌತ ಜಗತ್ತಿನ ಅಸ್ತಿತ್ವದ ಹಿಂದಿರುವ ಭೌತ ವ್ಯವಸ್ಥೆ ವಿಜ್ಞಾನಿಗಳಿಗೆ ಅರಿವಾದರೆ ಭಾವ ಜಗತ್ತಿನ ಅಸ್ತಿತ್ವದ ಹಿಂದಿರುವ ಭಾವ ವ್ಯವಸ್ಥೆ ಕಲಾವಿದರಿಗೆ ಅರಿವಾಗುತ್ತದೆ ಅಂತ ಹೀಗೆ ಮುಂದುವರೆಸ್ತಾರೆ. ಏನು ಹೇಳೋದಕ್ಕೆ ಹೊರಟಿದ್ದಾರೆ? ಜಗತ್ತಿನ ಅಸ್ತಿತ್ವ ಎಲ್ಲರಿಗೂ ತೋರುತ್ತದೆ. ಜಗತ್ತು ಅಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಪಂಚ, ವಿಶ್ವ, ಈ ಒಂದು ನಮ್ಮ ಸುತ್ತಲೂ ಕಾಣಿಸ್ತಿರುವಂತಹ ಏನೆಲ್ಲ ಪದಾರ್ಥಗಳಿವೆ. ಇಲ್ಲೊಂದು ಚೇರಿದೆ, ಇಲ್ಲಿ ಮೇಜಿದೆ, ಇಲ್ಲೆಲ್ಲ ಕುರ್ಚಿಗಳಿದೆ. ನಾವೆಲ್ಲರೂ ಮನುಷ್ಯರು, ವಿದ್ಯಾರ್ಥಿಗಳು, ಅಧ್ಯಾಪಕರು ಇದ್ದೀವಿ. ನಾವೆಲ್ಲ ಇರುವಂತಹ ಒಂದು ಜಾಗದಕ್ಕೆ ವಿಶ್ವ, ಜಗತ್ತು ಅಂತೆಲ್ಲ ಮರ ಗಿಡಗಳನ್ನು ಸೇರಿಸ್ಕೊಂಡು, ನದಿಯನ್ನು ಸೇರಿಸ್ಕೊಂಡು ಒಂದು ಜಗತ್ತು ಅಂತ ಆಗತ್ತೆ. ಆ ಜಗತ್ತು, ಅದರ ಅಸ್ತಿತ್ವ ಎಲ್ಲರಿಗೂ ಗೊತ್ತಾಗತ್ತೆ ಅಂತ ಇದು ನಮಗೆಲ್ಲರಿಗೂ ಸ್ಪಷ್ಟವೇ ಆಗಿದೆ. ಅಂದರೆ ನಾವು ಇವಾಗ ಈ ಒಂದು ತರಗತಿಯಲ್ಲಿ ಪಾಠ ಕೇಳ್ತಾ ಕುಳಿತಿದ್ದೇವೆ ಅನ್ನೋದು ಗೊತ್ತಾಗತ್ತೆ. ಇನ್ನೊಂದು ಯಾವುದೋ ಈ ಪಾಠ ಆದಮೇಲೆ ನಮಗೆ ಭೋಜನದ ವಿರಾಮ ಬರುತ್ತೆ, ಅಲ್ಲಿ ಹೋಗಿ ನಾವೆಲ್ಲ ಊಟ ಮಾಡ್ತಿರ್ತೀವಿ. ಇದೆಲ್ಲರಿಗೂ ಗೊತ್ತಿರೋದು. ಅಂದರೆ ಜಗತ್ತಿದೆ ಅಂತ ಬೇರೆ ಯಾರೂ ನಮಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ನಮಗೆ ಗೊತ್ತಾಗತ್ತೆ. ಆದರೆ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ,
ಅಸ್ತಿತ್ವ ಅಂತ ಒಂದು ಶಬ್ದ ಇದೆ. ಅಸ್ತಿತ್ವ ಅಂತ ಪದ ಬಳಸಿರೋದಕ್ಕೆ ಅರ್ಥ ಇರುವಿಕೆ. ಅಸ್ಥಿ ಅಂತ ಹೇಳಿದ್ರೆ ಇರೋದು, ಇರುವಿಕೆ ಅಂತ ಅಷ್ಟೇ. ಜಗತ್ತಿನ ಇರುವಿಕೆ ನಮಗೆ ಗೊತ್ತಾಗತ್ತೆ. ಆದರೆ ಹಿಂದಿರೋ ವ್ಯವಸ್ಥೆ ಕೆಲವರಿಗೆ ಮಾತ್ರ ತಿಳಿಯುತ್ತದೆ ಅಂತ. ಏನು ಈ ವ್ಯವಸ್ಥೆ, ಅದನ್ನೇ ಇಲ್ಲಿ ಹೇಳೋದಕ್ಕೆ, ವಿವರಿಸೋದಕ್ಕೆ ಹೊರಟಿರೋದು. ಈಗ ನೋಡಿ, ನಾವು ತರಗತಿನಲ್ಲಿ ಕೂತಿದ್ದೀವಿ ಅಂತ ಗೊತ್ತಾಗಿದೆ. ನನ್ನ ಮುಂದೆ ನೀವಿಷ್ಟು ಜನ ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಕುಳಿತಿರಬೇಕಾದ್ರೆ ನೀವು ಈ ಮೇಜುಗಳ ಮೇಲೆ ಕುಳಿತಿದ್ದೀರಾ. ನೀವು ನಿಮ್ಮ ಮನೆಯಿಂದ ಇಲ್ಲಿಗೆ ಬಂದಿದ್ದೀರಾ. ಕೆಲವೊಬ್ಬರಿಗೆ ನಿಮ್ಮ ತಂದೆ ತಾಯಿ ಬಿಟ್ಟು ಹೋಗಿರ್ಬೋದು. ಕೆಲವರು ನೀವು ಸೈಕಲ್ ಬಳಸಿ ಇಲ್ಲಿಗೆ ಸೈಕಲ್ ತುಳ್ಕೊಂಡು ಬಂದಿರ್ತೀರಿ. ಇನ್ನೊಬ್ಬರು ಬಸ್ ಹತ್ಕೊಂಡು ಬಂದಿರ್ತೀರಿ. ಹೀಗೇನೇನೆಲ್ಲೋ ಆಗಿರುತ್ತಲ್ವ. ಈ ತರಗತಿ ಎಂಬ ಒಂದು ಅಸ್ತಿತ್ವ ಅದು ಸಿದ್ಧ ಆಗಬೇಕಾದ್ರೆ ಇಷ್ಟೆಲ್ಲ ವ್ಯವಸ್ಥೆ ಇರಬೇಕಾಗತ್ತೆ. ಅಂದರೆ ಇಲ್ಲಿ ನಮ್ಮ ಒಂದು ಕೊಠಡಿ ಇರಬೇಕು, ನಮಗೊಂದು ಶಾಲೆ ಅಂತ ಇರಬೇಕು. ಆ ಶಾಲೆಗೆ ನೀವೆಲ್ಲ ಬರ್ತಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟೆಲ್ಲ ಸಲಕರಣೆಗಳು ಬೇಕಾಗತ್ತೆ. ನೀವು ಯಾವುದರಿಂದ ಬರ್ತೀರಿ, ಹೇಗೆ ಬರ್ತೀರಿ, ಎಷ್ಟು ಹೊತ್ತಿಗೆ ಬರ್ತೀರಿ, ಮತ್ತು ಆ ಹೊತ್ತು ಪ್ರತಿದಿನವೂ ಅದೇ ಹೊತ್ತಿಗೆ ಬರಬೇಕು. ಬೇರೆ ಮಕ್ಕಳು ಬಂದಿರ್ತಾರೆ, ನೀವು ಲೇಟಾಗಿ ಬಂದರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಇದೆಲ್ಲ ಇರುತ್ತಲ್ವಾ, ಅದಕ್ಕೆ ಒಂದು ವ್ಯವಸ್ಥೆ ಅಂತ. ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಒಂದು ಸತ್ಯವನ್ನು ಅದು ಹೇಗೆ ಆ ಸತ್ಯವಾಗೇ ಇದೆ, ಆ ಸತ್ಯ ಅಥವಾ ಜಗತ್ತಿನ ಅಸ್ತಿತ್ವ ಮಾರ್ಪಡದಂತೆ ಅಂದರೆ ಬದಲಾಗದಂತೆ ಉಳಿಸ್ಕೊಡುವಂತಹ ಕೆಲವೊಂದು ಸೂತ್ರಗಳು ಯಾವುವು, ಇದನ್ನು ಹೇಳುವಂಥದ್ದು ಆ ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಅವರು ಉದಾಹರಣೆಗಳ ಮೂಲಕ ವಿವರಿಸ್ತಾ ಇದ್ದಾರೆ. ಉದಾಹರಣೆ, ನಿದರ್ಶನ ಅದೇನು ಕೊಟ್ಟಿದ್ದಾರೆ? ಭೌತ ಜಗತ್ತಿನ ಅಸ್ತಿತ್ವದ ಹಿಂದಿರುವ ಭೌತ ವ್ಯವಸ್ಥೆ ವಿಜ್ಞಾನಿಗಳಿಗೆ ತಿಳಿಯುತ್ತದೆ ಅಂತ ಹೇಳಿದರು. ಭೌತ ಜಗತ್ತು ಅಂತ ಹೇಳಿದ್ರೆ ನಾವು ಕಾಣಿಸ್ತಾ ಇರುವಂತಹ, ನಮಗೆ ಕಾಣಿಸ್ತಾ ಇರುವಂತಹ ಸುತ್ತಲಿನ ಜಗತ್ತು. ಆ ಸುತ್ತಲಿನ ಜಗತ್ತು ಇದು ಯಾಕೆ ಹೀಗಿದೆ, ಆಕಾಶ ನೀಲಿಯಾಗಿ ಬೆಳಗ್ಗೆ ಹೊತ್ತು ಯಾಕೆ ಕಾಣಿಸುತ್ತೆ, ಸಂಜೆ ಹೊತ್ತು ಕೆಂಪಾಗಿ ಯಾಕಿದೆ, ಯಾರಾದರೂ ನಮಗೆ ಈ ಪ್ರಶ್ನೆ ಕೇಳಿದಾಗ ನಾವು ವಿಜ್ಞಾನ ಪಾಠ್ಯದಲ್ಲಿ ಓದಿರ್ತೀವಿ. ಅದನ್ನು ನಮಗೆ ತಿಳಿಸ್ಕೊಡುವಂಥವ್ರು ವಿಜ್ಞಾನಿಗಳು. ಈ ಕಾರಣಕ್ಕಾಗಿ ಆಕಾಶ ಈ ಬಣ್ಣದಲ್ಲಿ ತೋರುತ್ತೆ. ಅಥವಾ ಇನ್ಯಾವುದೋ ನಾವು ಪದಾರ್ಥದ ರುಚಿ ನೋಡ್ತಿರ್ಬೇಕಾದ್ರೆ ಆ ಪದಾರ್ಥ ಸಿಹಿಯಾಗಿ ಹಾಕಿದೆ, ಇನ್ನೊಂದು ಕಟುವಾಗಿ ಹಾಕಿದೆ, ಖಾರ ಯಾಕಿದೆ ಅಂತ ಕೇಳಿದ್ರೆ ಅಲ್ಲಿ ಈ ಕೆಲವು ರಾಸಾಯನಿಕ ದ್ರವ್ಯಗಳಿದೆ. ಆ ರಾಸಾಯನಿಕ ದ್ರವ್ಯಗಳ ಕಾರಣ ಒಂದು ಪದಾರ್ಥ ಸಿಹಿಯಾಗಿದೆ, ಇನ್ನೊಂದು ಪದಾರ್ಥ ಖಾರವಾಗಿದೆ ಅಂತ ನಮಗೆ ವಿಜ್ಞಾನಿಗಳು ಹೀಗೆಲ್ಲ ತಿಳಿಸ್ಕೊಡ್ತಾರಲ್ವಾ. ಗುರುತ್ವಾಕರ್ಷಣೆ ಅಂತಾರೆ, ಬೇರೆ ಬೇರೆ ನಮಗೆ ಸಿದ್ಧಾಂತಗಳನ್ನು ವಿಜ್ಞಾನದ ಪಾಠ್ಯದಲ್ಲಿ ನಾವು ಓದೇ ಇರ್ತೀವಿ. ಇನ್ನು ಭಾವ ಜಗತ್ತಿನ ಅಸ್ತಿತ್ವದ ಹಿಂದೆ ಇರುವಂತಹ ಭಾವ ವ್ಯವಸ್ಥೆ ಕಲಾವಿದರಿಗೆ ಅರಿವಾಗುತ್ತದೆ ಅಂತ ಮುಂದೆ ತಿಳಿಸ್ತಾರೆ. ಏನು ಭಾವ ಜಗತ್ತು ಅಂತ ಹೇಳಿದ್ರೆ ನಮ್ಮ ಒಳಗಡೆನೆ ನಮಗೇನೇನೋ ಅನ್ನಿಸ್ತಾ ಇರುತ್ತಲ್ವ. ಒಂದು ಕ್ಷಣ ಇದ್ದಾಗೆ ಇನ್ನೊಂದು ಕ್ಷಣ ನಾವೇ ಇರೋದಿಲ್ಲ. ನಮ್ಮ ತಂದೆ ತಾಯಿ ಕೆಲವೊಮ್ಮೆ ಕೋಪ ಮಾಡ್ಕೊಳ್ತಾರೆ, ನಾವು ಕೆಲವೊಮ್ಮೆ ನಗ್ತೀವಿ, ಕೆಲವೊಮ್ಮೆ ಅಳ್ತೀವಿ, ಇನ್ನು ಏನೇನೋ ಆಗುತ್ತಲ್ವ. ಇಲ್ಲಿ ಯಾರೋ ನಾನು ಹೇಳ್ತಿರುವಂತಹ ಮಾತಿಗೆ ನಾನು ಈಗ ಬರಿತೀನಿ ಅಂತ ಹೇಳ್ಕೊಂಡು ನಾನು ಈ ಬೋರ್ಡ್ ಮೂಲಕ ಬರಿತಿರ್ಬೇಕಾದ್ರೆ, ಅಲ್ಲಿ ಫಲಕದ ಮೇಲೆ ಬರಿತಿರ್ಬೇಕಾದ್ರೆ ನಾನು ಹೀಗೆ ಮಾತಾಡೋ ವರಸೆನೆಲ್ಲ ನೀವು ಗೇಲಿ ಮಾಡ್ಕೋಬಹುದು. ಆವಾಗ ನಿಮ್ಮ ಮುಖದಲ್ಲಿ ಒಂದು ನಗು ಬರುತ್ತೆ. ಇನ್ಯಾವುದೋ ಸನ್ನಿವೇಶದಲ್ಲಿ ನೀವು ಮೈದಾನದಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಯಾರೋ ಒಬ್ಬ ಕ್ರಿಕೆಟ್ ಬ್ಯಾಟ್ ಕೊಡಲಿಲ್ಲ ಅಂತ ಹೇಳಿ ನಿಮಗೆ ಅವನಿಗೆ ಜಗಳ ಆಗ್ಬಹುದು, ಆವಾಗ ಕೋಪ ಬರುತ್ತೆ. ಇದೆಲ್ಲ ಭಾವಗಳು ಅಂತ ಕರಿತೀವಲ್ಲ. ಆ ಭಾವಗಳ ಹಿಂದಿರುವ ವ್ಯವಸ್ಥೆ. ಇದ್ಯಾಕೆ ಕೋಪ ಆಯಿತು, ನನಗಿಲ್ಲಿ ಯಾಕೆ ನಗು ಬಂತು, ಈ ಥರದನ್ನೆಲ್ಲ ಕಲೆ ಮೂಲಕ ತೋರಿಸೋದು. ನೀವು ಯಾವುದಾದ್ರೂ ಒಂದು ನಾಟಕ ನೋಡೋಕ್ಕೆ ಹೋದ್ರೂ ಅಲ್ಲೂ ಇದೇ ಇರೋದು. ನಮ್ಮ ಮನೇಲಾಗೋ ಕಥೆನೇ ಅಲ್ಲೋರು ಒಂದು ಸತಿ ಒಂದು ರೀತಿನಲ್ಲಿ ಜೋಡಿಸಿ ಹೇಳಿರ್ತಾರೆ. ಹಾಗೆ ಮಾಡೋರು ಕಲಾವಿದರು. ಕಲಾವಿದರು ಹೇಗೆ ಮಾಡೋಕ್ಕೆ ಸಾಧ್ಯ ಆಯಿತು, ಅವ್ರಿಗೆ ಈ ವಿಚಾರ ಎಲ್ಲ ಗೊತ್ತಿರೋದ್ರಿಂದ ಅಂತ ವಿಜ್ಞಾನಿಗಳು ಮತ್ತು ಕಲಾವಿದರು ಅವ್ರ ವಿಚಾರಗಳನ್ನು ಹೇಳಿದ್ರು. ಇನ್ನೂ ಮುಂದುವರೆದು ಲೇಖಕರು ಹೇಳ್ತಾರೆ, ಇವೆರಡೂ ಜಗತ್ತುಗಳ ಹಿಂದಿರುವ ತತ್ವ ಜ್ಞಾನಿಗಳಿಗೆ ಅರಿವಾಗುತ್ತದೆ ಅಂತ. ಅಂದರೆ ಭೌತ ಜಗತ್ತಿಂದು, ಭಾವ ಜಗತ್ತಿಂದು, ಈ ಎಲ್ಲದರದ್ದು ಒಂದು ಒಟ್ಟಂದದ ತಿಳಿವಳಿಕೆ ನಮಗೆ ಇದು ಹೀಗೆ ಅಂತ. ಅದರಲ್ಲಿ ಪ್ರತಿಯೊಂದು ಡೀಟೇಲು ಗೊತ್ತಿಲ್ಲದೆ ಇರಬಹುದು, ಆದರೆ ಇದು ಇರೋದು ಹೀಗೆ ಅಂತ ಒಂದು ಸ್ಥೂಲವಾದ ಪರಿಚಯ, ಅದರ ಒಂದು ಹೃದಯ ಏನಿರುತ್ತೆ ಅಂತ ಜ್ಞಾನಿಗಳಿಗೆ ಗೊತ್ತಿರುತ್ತೆ ಅಂತ. ಇವಾಗ ನಮ್ಮ ಪಾಠದ ವಿಚಾರ ಇದೆಯಲ್ಲ, ಅದಕ್ಕೆ ಬರ್ತಾರೆ. ಹೀಗೆ ಸತ್ಯ ಎನಿಸಿದ ಅಸ್ತಿತ್ವದ ಹಿಂದಿರುವ ಋತ ಎಂಬ ವ್ಯವಸ್ಥೆ ಪ್ರಯತ್ನದಿಂದ ಮಾತ್ರ ವೇದ್ಯ. ಈ ಒಂದು ವಾಕ್ಯ ಏನಿದೆ ಅದನ್ನು ನೀವು ಗುರ್ತು ಹಾಕಿಟ್ಕೋಬಹುದು, ಅಂಡರ್ಲೈನ್ ಮಾಡ್ಕೊಳ್ಳಿ. ಏನು ಹೇಳ್ತಿದ್ದಾರೆ? ಜಗತ್ತಿನ ಅಸ್ತಿತ್ವ ಅಂತ ನಾವು ನೋಡಿದ್ವಿ. ಆ ಅಸ್ತಿತ್ವಕ್ಕೆ ಇವಾಗ ಸತ್ಯ ಅಂತ ಒಂದು ಹೆಸರು ಕೊಡ್ತಾ ಇದ್ದಾರೆ. ಸತ್ಯ ಅಂದರೆ ಇವಾಗ ನಿಮಗೆ ಪ್ರಶ್ನೆ ಕೇಳಿದ್ರೆ ಇದೇ ರೀತಿ ಉತ್ತರ ಬರೀಬೇಕು. ಸತ್ಯ = ಅಸ್ತಿತ್ವ ಅಂತ. ಯಾಕೆ? ಇರುವಿಕೆಗೆ ಸಂಸ್ಕೃತದಲ್ಲಿ ಸತ್ಯ ಅಂತ ಹೇಳ್ತಾರೆ. ಸತ್ ಅಂತ ಮುಂದೇನೂ ಈ ಪಾಠದಲ್ಲೇ ಬಳಸ್ತಾರೆ ಪದವನ್ನು. ಅದಕ್ಕೆ ಇರುವಿಕೆ, ತುಂಬ ಕಾಲ ಹಾಗೆ ಇರೋದು ಅಂತ ಅರ್ಥ. ಸತ್ಯ ಅಂದರೆ ನಾವೆಲ್ಲ ಟ್ರೂತ್ ಅಂತ ಅರ್ಥ ಮಾಡ್ಕೊಳ್ತೀವಿ.
ಟ್ರೂತ್ ಅಂತಲೂ ಅರ್ಥ ಇದೆ, ಇರುವಿಕೆ ಅಂತಲೂ ಅರ್ಥ ಇದೆ. ಹೀಗೆ ಜಗತ್ತಿನ ಇರುವಿಕೆ, ಅದರ ಹಿಂದೆ ಇರುವ ವ್ಯವಸ್ಥೆ ಅಂತ ನಾವು ಇಷ್ಟೊತ್ತು ಏನೆಲ್ಲ ಚರ್ಚೆ ಮಾಡಿದ್ವಿ, ಅರ್ಥ ಮಾಡ್ಕೊಂಡ್ವಿ, ಅದಕ್ಕೆ ಋತ ಅಂತ ಅರ್ಥ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಏನು ಗೊತ್ತಾಯಿತು? ಜಗತ್ತು ಇದೆ, ಆ ಇರುವಂತಹ ಜಗತ್ತಿಗೆ ಹೆಸರು ಸತ್ಯ ಅಂತ, ಆ ಸತ್ಯದ ಹಿಂದೆ ಇರುವಂತಹ ವ್ಯವಸ್ಥೆ ಮತ್ತು ಆ ವ್ಯವಸ್ಥೆ ಬೇರೆ ಬೇರೆ ರೀತಿಯಿಂದ ಆಗುವಂತಹ ಕಲ್ಪನೆಗೆ ಋತ ಅಂತ ಹೆಸರು ಕೊಟ್ಟಿದ್ದಾರೆ. ಇವಾಗ 2 ತತ್ವಗಳನ್ನು ನಾವು ತಿಳಿದುಕೊಂಡಂತೆ ಆಯಿತು. ಈ ವ್ಯವಸ್ಥೆ ಪ್ರಯತ್ನದಿಂದ ಮಾತ್ರ ವೇದ್ಯ ಅಂತ ನಮಗೆ ಗೊತ್ತಾಯ್ತಲ್ವಾ. ಇವಾಗ ನಾನು ಈ ಕೊಠಡೆ, ಶಾಲೆ ಈ ಥರದ್ದನ್ನೆಲ್ಲ ಉದಾಹರಣೆ ಕೊಟ್ಟನಲ್ಲ, ಅದರಲ್ಲಿ ನಮಗೆಲ್ಲರಿಗೂ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ನೋಡಿ, ಶಾಲೆಗೆ ಬಂದು ಕಲಿಬೇಕು ಅಂತ ಹೇಳಿದ್ರೆ ಇಲ್ಲಿ ಬರೋದಕ್ಕೆ ನೀವು ತಿಂಗಳು ಅಥವಾ ವರ್ಷಕ್ಕೊಮ್ಮೆ ಫೀಸ್ ಅಂತ ಕೊಡ್ತೀರಿ. ಅದನ್ನು ಬಳಸ್ಕೊಂಡು ನಿಮಗೆ ಬೇಕಾಗಿರೋ ವ್ಯವಸ್ಥೆಯನ್ನು ನಮ್ಮ ಪ್ರಾಂಶುಪಾಲರು, ಶಾಲೆಯ ಬೇರೆ ಬೇರೆ ವ್ಯವಸ್ಥಾಪಕರು ನಿಮಗೆ ಮಾಡಿಕೊಡ್ತಾರೆ. ನಿಮಗೆ ಪುಸ್ತಕ ಒದಗಿಸ್ಕೊಡ್ತಾರೆ, ನೀವು ಕೂತ್ಕೊಳ್ಳೋದಕ್ಕೆ ಒಳ್ಳೊಳ್ಳೆ ಚೇರ್ಗಳನ್ನು ಕೊಡ್ತಾರೆ, ನಿಮಗೆ ಇಲ್ಲಿ ಅಧ್ಯಾಪಕರನ್ನು ನೇಮಕಾತಿ ಮಾಡ್ತಾರೆ. ಹೀಗೆಲ್ಲ ಅದೊಂದು ವ್ಯವಸ್ಥೆ ಇರುತ್ತೆ. ನಮಗೆ ಕಂಡು ಕೂಡಲೇ ಇಷ್ಟೆಲ್ಲ ಇದ್ರ ಮೇಲೆ ಕೆಲಸ ಮಾಡಿರುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ಈ ಒಂದು ಚೇರನ್ನು ತಯಾರು ಮಾಡೋದಕ್ಕೆ ಇಷ್ಟೆಲ್ಲ ಶ್ರಮ ಆಗಿತ್ತಾ ಅಂತ ನಮಗೆ ನೋಡಿದ ಕೂಡಲೇ ಗೊತ್ತಾಗೋದಿಲ್ಲ. ಸ್ವಲ್ಪ ಆಲೋಚನೆ ಮಾಡಿದ್ರೆ ಗೊತ್ತಾಗತ್ತೆ. ಅದಕ್ಕೆ ಮರ ಬೇಕಾಗತ್ತೆ, ಆ ಮರನ ಸರಿಯಾಗಿ ಕಟ್ ಮಾಡೋದಕ್ಕೆ ಒಂದು ಒಂದು ಯಂತ್ರ ಬೇಕಾಗತ್ತೆ, ಅದೆಲ್ಲ ಮಾಡೋದಕ್ಕೆ ಮನುಷ್ಯರು ಬೇಕಾಗ್ತಾರೆ, ಅಥವಾ ಅದಕ್ಕೆ ಮತ್ತೊಂದು ಯಂತ್ರ ಬೇಕು, ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದು, ಹೀಗೆ ಎಷ್ಟೋ ವ್ಯವಸ್ಥೆ ಇರುತ್ತೆ. ಅದನ್ನೆಲ್ಲ ನಾವು ಆಲೋಚನೆ ಮಾಡಿದ್ರೆ ಮೂಲಕ ಗೊತ್ತಾಗತ್ತೆ ಅಂತ. ಹಾಗಾಗಿ ಪ್ರಯತ್ನದಿಂದ ಮಾತ್ರ ವೇದ್ಯ ಅಂತ ಒಂದು ಪದ ಇದೆಯಲ್ಲ ಇಲ್ಲಿ, ಆ ವೇದ್ಯ ಅಂತ ಹೇಳಿದ್ರೆ ತಿಳಿಯಬೇಕಾದದ್ದು. ಹೀಗೆ ಪ್ರಯತ್ನದಿಂದ ಯಾವುದು ತಿಳಿಯುತ್ತೋ ಅದು ಪ್ರಯತ್ನದಿಂದ ವೇದ್ಯ ಅಂತ ಇಲ್ಲಿ ಬರೆದಿದ್ದಾರೆ. ಅರ್ಥ ಆಗ್ತಾ ಇದೆ ಅಲ್ವಾ? ಇನ್ನು ಅಲ್ಲಿಂದ ಮುಂದಕ್ಕೆ ಹೋದರೆ ಇನ್ನೊಂದು ವಾಕ್ಯ ಬರೀತಾರೆ, ಋತದ ಅರಿವಾದ ಕೂಡಲೇ ನಾವು ಸತ್ಯಕ್ಕೆಷ್ಟು ಋಣಿಗಳಾಗಿದ್ದೇವೆಂಬ ಪ್ರಜ್ಞೆ ಮೂಡುತ್ತದೆ. ಏನರ್ಥ? ಋತ ಅಂದರೆ ನಾವು ವ್ಯವಸ್ಥೆ ಅಂತ ಅರ್ಥ ಮಾಡ್ಕೊಂಡ್ವಿ, ಸತ್ಯ ಅಂದರೆ ಜಗತ್ತು, ಅಸ್ತಿತ್ವ ಅಂತ ಅರ್ಥ ಮಾಡ್ಕೊಂಡ್ವಿ. ಆ ವ್ಯವಸ್ಥೆ ಗೊತ್ತಾದ ಕೂಡಲೇ ಇಷ್ಟೆಲ್ಲ ಸಂಗತಿಗಳು ಒಟ್ಟಾಗಿ ಸೇರಿ ಈ ಒಂದು ಪದಾರ್ಥ ಆಗಿದೆ ಅಂತ ಅರ್ಥ ಮಾಡ್ಕೊಂಡ್ಮೇಲೆ, ಹೌದಲ್ವಾ, ನಾವು ಇದಕ್ಕೆ ಎಷ್ಟು ಕೃತಜ್ಞರಾಗಿರಬೇಕು, ನಾವು ಇದಕ್ಕೆ ಎಷ್ಟೆಲ್ಲ ಋಣಿಗಳಾಗಿದ್ದೀವಿ ಅಂತ ಗೊತ್ತಾಗತ್ತೆ. ಆ ಒಂದು ಪ್ರಜ್ಞೆ ಮೂಡುತ್ತದೆ ಅಂತ ಬರೆದಿದ್ದಾರೆ. ಇಲ್ಲಿ ನೀವು ಉದಾಹರಣೆಗಳನ್ನು ಗಮನಿಸಬಹುದು. ಲೇಖಕರೇ ಕೊಟ್ಟಿರುವಂತಹ ಉದಾಹರಣೆ, ನಲ್ಲಿ ತಿರುಗಿಸಿದೊಡನೆ ನೀರು ಬರುವುದು ಅಸ್ತಿತ್ವ, ನಮಗೆ ಗೊತ್ತಿದೆ. ಹೀಗೆ ನೀರು ಬರಲು ವಿಜ್ಞಾನ ತಂತ್ರಜ್ಞಾನಗಳ ಮಾನವ ವ್ಯವಸ್ಥೆ. ಏನು ವಿಜ್ಞಾನ ತಂತ್ರಜ್ಞಾನ? ಎಲ್ಲೋ ಒಂದು ಕಡೆ ನಮಗೆ ಕಾವೇರಿ ನೀರು ಬರೋದು ಅಂತಿದ್ರೆ, ಕಾವೇರಿ ನದಿ ಇರೋದು ಎಲ್ಲಿ? ನಮ್ಮ ಮನೆ ಇರೋದು ಎಲ್ಲಿ? ಅಲ್ಲಿಂದ ನಾವು ನಲ್ಲಿ ತಿರುಗಿಸಿದ್ರೆ ನೀರು ಬರುತ್ತೆ ಅಂತ ಹೇಳಿದ್ರೆ ಎಷ್ಟೋ ನಾಳಿಕೆಗಳಿಂದ ಆ ನೀರನ್ನು ಇಲ್ಲಿಗೆ ಸಾಗಿಸಿ ತಂದು ಕೊಟ್ಟಿದ್ದಾರೆ. ಅದಕ್ಕೊಂದು ವ್ಯವಸ್ಥೆ ಅಂತ ಇರುತ್ತೆ. ಅದು ವಿಜ್ಞಾನ ತಂತ್ರಜ್ಞಾನಗಳ ಮಾನವ ವ್ಯವಸ್ಥೆ. ಮತ್ತು ಇದಕ್ಕೂ ಮೂಲವೆನಿಸುವ ಪ್ರಕೃತಿಯ ಭಾಗವಾದ ಕಡಲುಗಳು, ಮುಗಿಲುಗಳು, ಮಳೆಗಾಳಿಗಳು, ರವಿಕಿರಣಗಳು, ಗಿಡ ಮರಗಳು, ಇವೇ ಮೊದಲಾದ ಅದೆಷ್ಟು ದೊಡ್ಡ ವ್ಯವಸ್ಥೆ ದುಡಿಯುತ್ತದೆ ಅಂತ. ನೀರು ಬರಬೇಕು ಅಂತ ಹೇಳಿದ್ರೆ ಮಳೆ ಫಸ್ಟು ಸುರಿಬೇಕು. ಮೊದಲು ಮಳೆ ಆದಮೇಲೆ ಆ ಮಳೆ ನೀರು ಒಂದು ಕೆಲವು ಕಡೆ ಶೇಖರಣೆಗೊಂಡು ನದಿ ಆಗುತ್ತೆ, ಸಮುದ್ರ ಆಗುತ್ತೆ, ಮತ್ತು ಅದೇ ನೀರು ಸೂರ್ಯನ ಕಿರಣಗಳ ಶಾಖದಿಂದ ಆವಿಯಾಗಿ ಹೋಗಿ ಮತ್ತೆ ನೀರಾಗಿ ಬರುತ್ತೆ ಮಳೆಯ ಮೂಲಕ ಅಂತೆಲ್ಲ ನಮಗೆ ಗೊತ್ತಿದೆ. ಇಷ್ಟೆಲ್ಲ ವ್ಯವಸ್ಥೆ ಇದೆಯಪ್ಪ, ಇದಕ್ಕೆ ನಾವು ಋಣಿಗಳಾಗಿರಬೇಕು ಅಂತ. ಆವಾಗ ನಮಗೇನು ಗೊತ್ತಾಗುತ್ತೆ? ಇಷ್ಟೆಲ್ಲ ಕೆಲಸ ಮಾಡಿದೆ, ನೀರು ನಮಗೆ ಎಷ್ಟು ಅನಿವಾರ್ಯ. ಬಾಯಾರಿಕೆ ಆದಾಗ ನಿಮಗೆ ಫ್ಯಾಂಟಾನೋ, ಥಮ್ಸಪ್ಪೋ, ಕೋಕೋ ಕೋಲಾನೋ ತಂದು ಕೊಟ್ಟರೆ ಬಾಯಾರಿಕೆ ಈಡೇರುತ್ತಾ ನಿಮಗೆ? ಸ್ವಲ್ಪ ನೀರು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೋ ಇಲ್ವೋ? ಹಾಗೆ ಆ ನೀರು ನಮ್ಗೆ ಅಷ್ಟು ಅನಿವಾರ್ಯ ಆದರೆ ನೀರನ್ನು ಕುಡಿದಿರ ನಾವು ಇರೋಕ್ಕಾಗಲ್ಲ ಅಂತ ಹೇಳಿದ್ರೆ, ಆ ನೀರು ನಮ್ಮ ಕೈಗೆ ಬರೋದಕ್ಕೆ, ನಮ್ಮ ಲೋಟಕ್ಕೆ ಬರೋದಕ್ಕೆ ಎಷ್ಟೆಲ್ಲ ದೊಡ್ಡ ವ್ಯವಸ್ಥೆ ಕೆಲಸ ಮಾಡಿದೆ, ಅದಕ್ಕೆ ನಾವು ಕೃತಜ್ಞರಾಗಿರಬೇಕು ಅಂತ ಬರುತ್ತಲ್ಲ. ಅದನ್ನು ಯಾರೂ ಪೋಲ್ ಮಾಡಬಾರ್ದು. ನನಗೆ ನೀರು ಬೇಡ ಅಂತ ಹೇಳಿದ್ರೆ ಬಳಸದೇ ಇದ್ಬಿಡೋದು ವಾಸಿ. ನೀರನ್ನು ಚೆಲ್ಲೋದು, ಇನ್ನೊಂದು ಯಾವುದೋ ಪೋಲ್ ಮಾಡೋದು, ಅದನ್ನೆಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು ಅಂತ, ಮಾಡಬಾರದು ಅಂತ ಬರುತ್ತಲ್ಲ. ಆ ಅರಿವೇ ಋತ ಅಂತ ಹೇಳಿದ್ರು. ಇನ್ನು ಮುಂದಕ್ಕೆ ಹೇಳ್ತಾರೆ, ಈ ಅರಿವು ಯಾರನ್ನೇ ಆದರೂ ಇಡೀ ವ್ಯವಸ್ಥೆಗೆ ಕೃತಜ್ಞರಾಗಿರುವಂತೆ ಮಾಡದೇ ಇರದು. ಇಲ್ಲವಾದಲ್ಲಿ ಆ ಅರಿವೇ ಹುಸಿಯನ್ನ ಬೇಕು. ಅಂದರೆ ನಿಜವಾಗ್ಲೂ ನಮ್ಗೆ ಆ ವ್ಯವಸ್ಥೆ ತಿಳಿದಿದೆ ಅನ್ನೋದಕ್ಕೆ ಏನು ಪುರಾವೆ, ಏನು ಸಾಕ್ಷಿ? ಹೌದಪ್ಪ, ನನಗೆ ಜಗತ್ತಿನ ಹಿಂದಿರುವಂತಹ ವ್ಯವಸ್ಥೆ ಗೊತ್ತಾಗ್ಬಿಡ್ತು, ಈ ಹೊತ್ತಿಗೆ ನನಗೇನೂ ಸಂಶಯ ಇಲ್ಲ ಅಂತ ಹೇಗೆ ಹೇಳ್ತೀರಿ? ನೀನು ಹೇಳ್ತೀಯಾ ಸುನಿಲ ಹೇಗೆ ಅಂತ ಗೊತ್ತಾಯ್ತಾ? ನೀನು ಹೇಳ್ತೀಯನಮ್ಮ?
ಏನು ಇದಕ್ಕೆ ಉತ್ತರ ಅಂತ ಹೇಳಿದ್ರೆ, ನಮಗೆ ಆ ತತ್ವ ನಿಜವಾಗ್ಲೂ ಮನಸ್ಸಿಗೆ ಮುಟ್ಟಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕೃತಜ್ಞತೆ ಮೂಡಿದಾಗ, ಆ ವ್ಯವಸ್ಥೆಗೆ ನಾವು ನಿಜವಾಗ್ಲೂ ಕೃತಜ್ಞರಾಗಿದ್ದೀವಿ ಅಂತ ಅನ್ಸುತ್ತಲ್ವಾ, ಆವಾಗಲೇ ನಮಗೆ ಪೂರ್ತಿಯಾಗಿ ತಿಳುವಳಿಕೆ ಆಗಿರೋದು ಅಂತ ಇಲ್ಲಿ ಗಣೇಶ್ ಅವರು ಹೇಳ್ತಾ ಇದ್ದಾರೆ. ಕೃತಜ್ಞೆಯ ಈ ಭಾವವೇ ಋಣಪ್ರಜ್ಞೆ. ಮತ್ತೊಂದು ಶಬ್ದನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಋಣ ಅಂತ. ಇದು ರಕಾರ ಅಲ್ಲ, ಋಣ, ರಣನೂ ಅಲ್ಲ, ಋಣನೂ ಅಲ್ಲ, ಋಣ. ಈ ಋಣ ಅಂದರೆ ಏನು? ಕೃತಜ್ಞತೆ. ಆ ಕೃತಜ್ಞತೆಯ ಭಾವವನ್ನೇ ನಾವು ಋಣ ಅಂತ. ನಾವೆಲ್ಲ ಕೇಳಿರ್ತೀವಲ್ಲ, ಋಣ ಇಟ್ಕೋಬೇಕು, ಇದನ್ನ ಹೇಗಪ್ಪ ಅವ್ರು ಅಷ್ಟೆಲ್ಲ ನಮಗೆ ಸಹಾಯ ಮಾಡಿದ್ರು, ಆ ಋಣನ ತೀರಿಸ್ಕೊಳ್ಳೋದು ಹೇಗೆ? ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಮಾತಾಡಿರೋದನ್ನು ಕೇಳಿರ್ತೀರಿ. ಅದೇನೇ ಋಣ ಅಂತ ಹೇಳಿದ್ರೆ. ಹೀಗೆ ನಮ್ಮ ಸುತ್ತಲಿನ ಜಗದ್ವ್ಯವಸ್ಥೆಗೆ ನಾವು ಋಣಿಗಳೆಂದು ತಿಳಿದ ಬಳಿಕ ಸುಮ್ಮನಾಗಿರುವುದಿಲ್ಲ, ಸುಮ್ಮನೆ ಇರುವುದಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ನಮಗೆ ಪ್ರಾಮಾಣಿಕವಾಗಿ ಇಷ್ಟು ಕೃತಜ್ಞತೆ ಬಂದುಬಿಟ್ರೆ ಅದನ್ನು ನಾವು ಏನಾದರೂ ಮಾಡಬೇಕು. ನಿಮಗೆ ಯಾರಾದರೂ ಒಬ್ಬ ಸ್ನೇಹಿತ ಇರ್ತಾನೆ ಅಂತ ಅಂದ್ಕೊಳ್ಳಿ, ಪರೀಕ್ಷೆ ಬಂದ್ಬಿಟ್ಟಿರುತ್ತೆ. ಪರೀಕ್ಷೆ ದಿನ ಬೆಳಗ್ಗೆ ನೀವೇನೂ ಓದಿರಲ್ಲ, ಅಥವಾ ಓದಿದ್ರೆ ಟೆನ್ಷನಲ್ಲೆಲ್ಲ ಮರ್ತೋಗಿದೆ. ಆ ಟೈಮ್ನಲ್ಲಿ ಬಂದು ನಿಮ್ಮೊಬ್ಬ ಸ್ನೇಹಿತ ಇವತ್ತು ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬರುತ್ತೆ ಅಂತ ಒಂದು ಪಾಠವನ್ನು ಹೇಳ್ಕೊಟ್ಬಿಡ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾನೆ ಅಂದರೆ ನಿಮ್ಮ ತಲೆಯಲ್ಲಿ ಆ ಪಾಠದ ಸಾಲುಗಳು ಹಾಗೆ ಅಚ್ಚಳಿಯದೆ ನಿಂತುಬಿಡುತ್ತೆ. ಎಕ್ಸಾಮಲ್ಲಿ ಅದೇ ಪ್ರಶ್ನೆ ಬರುತ್ತೆ, ನೀವು ಚೆನ್ನಾಗಿ ಬರೆದು ಒಳ್ಳೆ ಮಾರ್ಕ್ಸ್ ತೊಗೊಂಡ್ಬಿಟ್ರಿ ಅಂತ ಅಂದ್ಕೊಳ್ಳಿ. ಅವಾಗ ನಿಮ್ಮ ಸ್ನೇಹಿತನ ಬಗ್ಗೆ ನಿಮಗೆ ಕೃತಜ್ಞತೆ ಬರುತ್ತೋ ಇಲ್ವೋ? ಹೌದಪ್ಪ, ಅವತ್ತಿನ ದಿನ ಬೆಳಗ್ಗೆ ಅವ್ನು ಬಂದು ಹೇಳ್ಕೊಡ್ದಿದ್ರೆ ನನಗೇನೂ ಮಾಡೋಕ್ಕಾಗ್ತಾ ಇರಲಿಲ್ಲ, ಕೈ ಕಾಲು ಆಡ್ತಾ ಇರಲಿಲ್ಲ ಅಂತ ನಿಮ್ಗೆ ಅನ್ನಿಸ್ದಾಗ ಅವ್ನಿಗೆ ಏನಾದರೂ ಮಾಡ್ತೀರಿ. ಅವ್ನಿಗೊಂದು ಚಾಕ್ಲೇಟ್ ಆದರೂ ತಂದು ಕೊಡ್ತೀರಾ, ಇನ್ನೊಂದು ಸರ್ತಿ ಯಾವುದಾದ್ರೂ ಒಂದು ಊಟ ತಿಂಡಿ ಆದರೂ ಕೊಡಿಸ್ತೀರಾ, ಹೀಗೇನೋ ಮಾಡ್ತೀರಾ ಅಲ್ವಾ? ಹಾಗೆ ಸುಮ್ಮನೆ ಇರೋದಕ್ಕಾಗೋದಿಲ್ಲ ಅಂತ ಈ ಪ್ರಯತ್ನವನ್ನೇ ಧರ್ಮ ಎಂದು ನಮ್ಮ ಪರಂಪರೆ ಒಕ್ಕಣಿಸಿದೆ ಅಂತ ಹೇಳ್ತಾರೆ. ಅಂದರೆ ಧರ್ಮ ಅಂದರೆ ಈ ಋಣ ಅಂತ ನಾವು ಏನು ಹೇಳಿದ್ವಲ್ಲ, ಆ ಋಣವನ್ನು ತೀರಿಸಿಕೊಳ್ಳುವುದಕ್ಕೆ ನಾವು ಮಾಡುವಂತಹ ಪ್ರಯತ್ನ. ನಾವು ಏನೇನು ಕೆಲಸ ಮಾಡ್ತೀವಿ, ಮನಸ್ಸಿನಲ್ಲಿ ಅವ್ರ ಬಗ್ಗೆ ನಿಜವಾಗ್ಲೂ ತುಂಬಿಕೊಂಡು ಕೃತಜ್ಞರಾಗಿರ್ತೀವಿ ಅಂತ ಅಂದ್ಕೊಳ್ತೀವಲ್ಲ, ಹಾಗೆ ಇದೇ ಎಕ್ಸಾಂಪಲ್ನಲ್ಲಿ ಅವ್ರಿಗೆ ಚಾಕ್ಲೇಟ್ ತಂದುಕೊಟ್ಟ ಹಾಗೆ, ಅಥವಾ ನಮ್ಮ ಅಧ್ಯಾಪಕರು ಚೆನ್ನಾಗಿ ಪಾಠ ಮಾಡಿದ್ದಾರೆ ಅಂತ ನೀವು ಅವ್ರಿಗೇನಾದರೂ ಒಂದು ಕೃತಜ್ಞತೆ ಸಲ್ಲಿಸುವ ಹಾಗೆ. ಅಂದರೆ ನೀವು ಏನಾದರೂ ಗಿಫ್ಟ್ ಕೊಟ್ಟೇನೆ ಋಣ ತೀರಿಸ್ಕೋಬೇಕು ಅಂತಲ್ಲ. ನೀವು ಆ ಪಾಠವನ್ನು ಚೆನ್ನಾಗಿ ಕಲಿತುಕೊಂಡು ಇನ್ನೊಬ್ಬರಿಗೆ ಅದೇ ಪಾಠವನ್ನು ಅಷ್ಟೇ ಚೆನ್ನಾಗಿ ಹೇಳಿಕೊಟ್ರೆ ಅದು ಕೂಡ ಋಣವನ್ನು ತೀರಿಸಿಕೊಳ್ಳುವಂತಹ ಒಂದು ವಿಧಾನವೇ. ಹಾಗಾಗಿ ಋಣನ ತೀರಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ಬಗೆಗಳಿರುತ್ತವೆ, ವಿಧಾನಗಳಿರುತ್ತೆ. ಆದರೆ ಋಣನ ತೀರಿಸ್ಕೋಬೇಕು ಅಂತ ಆ ಒಂದು ಕೃತಜ್ಞತೆ ಬರುವಂಥದ್ದು ಮುಖ್ಯ. ಆ ಕೃತಜ್ಞತೆಯನ್ನು ನಾವು ತೀರಿಸಿಕೊಳ್ಳುವುದಕ್ಕೆ, ಅದಕ್ಕೆ ನಾವು ಅರ್ಥಪೂರ್ಣವಾಗಿ ಅದಕ್ಕೆ ಸ್ಪಂದಿಸುವುದಕ್ಕೆ ಇರುವಂತಹ ಒಂದು ಪದಕ್ಕೆ ಧರ್ಮ ಅಂತ ಹೆಸರು. ಇಲ್ಲಿಯ ತನಕ ನಾವು ಈ ಮೊದಲನೇ ಪ್ಯಾರಾಗ್ರಾಫಿನ ಪಾಠದ ಅರ್ಥವನ್ನು ತಿಳ್ಕೊಂಡ್ವಿ. ಋತ, ಸತ್ಯ, ಋಣ ಮತ್ತು ಧರ್ಮ, ಈ 4 ಪದಗಳ ಅರ್ಥ ನಮಗೆ ಇದುವರೆಗೆ ಗೊತ್ತಾಗಿದೆ. ಏನಾದರೂ ಪ್ರಶ್ನೆ ಇದ್ದರೆ ನೀವು ಕೇಳಬಹುದು, ಯಾರೂ ಏನು ಸಂಕೋಚ ಪಟ್ಕೋಬೇಡಿ. ಮುಂದಿನ ಪ್ಯಾರಾಗ್ರಾಫಿಗೆ ಹೋಗೋಣ. ಇಲ್ಲಿ ಮತ್ತೆ 3 ಶಬ್ದಗಳನ್ನು, 3 ತತ್ವಗಳನ್ನು ವಿವರಿಸಿದ್ದಾರೆ. ಯಜ್ಞ, ದಾನ ಮತ್ತು ತಪಸ್ಸು ಅಂತ. ಏನು ಹೇಳ್ತಿದ್ದಾರೆ? ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗವೇ ಯಜ್ಞ ಅಂತ ಹೇಳಿದ್ರು. ಯಜ್ಞ ಎಂದರೆ ಬೆಂಕಿಯಲ್ಲಿ ತುಪ್ಪ ಸುರಿಯುವ, ಆಹಾರವನ್ನು ಪೋಲು ಮಾಡುವ ಕಂದಾಚಾರ ಎಂದು ಹಲವರ ಆಕ್ಷೇಪ ಅಂತ ಹೇಳಿಕೊಂಡು ಇದು ಹಾಗಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಧರ್ಮದ ಆಚರಣೆಗಿರುವ ಒಂದು ಪ್ರಧಾನ ಮಾರ್ಗವೇ ಯಜ್ಞ ಅಂತ ಹೇಳಿದ್ರು. ಹೀಗಿರ್ತಿರ್ಬೇಕಾದ್ರೆ ನಾವು ಯಜ್ಞ ಅಂದರೆ ಬೇರೆ ಏನೋ ತಿಳ್ಕೊಂಡಿದ್ದೀವಲ್ಲಪ್ಪ. ನಾವು ಎಲ್ಲಾದರೂ ದೇವಸ್ಥಾನಗಳಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಏನಿರ್ತಾರೆ, ಕೆಲವರು ಪುರೋಹಿತರು ಇರ್ತಾರೆ, ಅವ್ರ ಮಂತ್ರಗಳನ್ನು ಹೇಳ್ತಾ ಇರ್ತಾರೆ, ಅಲ್ಲೊಂದು ಹೋಮ ಕುಂಡ ಅಂತ ಮಾಡ್ಕೊಂಡಿರ್ತಾರೆ, ಅಲ್ಲಿ ಅಗ್ನಿ ಉರಿತಾ ಇರುತ್ತೆ. ಆ ಉರಿಯುತ್ತಿರುವಂತಹ ಅಗ್ನಿಗೆ ಕೆಲವೊಂದು ದ್ರವ್ಯಗಳನ್ನು ಇಟ್ಕೊಂಡಿರ್ತಾರೆ, ಅನ್ನ ಇಟ್ಕೊಂಡಿರ್ತಾರೆ, ಸಮಿತನ್ನು ಇಟ್ಕೊಂಡಿರ್ತಾರೆ. ಆ ಮಂತ್ರಗಳನ್ನು ಹೇಳಿಕೊಂಡು ಈ ದ್ರವ್ಯಗಳನ್ನು ಅಗ್ನಿಗೆ ಸಮರ್ಪಣೆ ಮಾಡ್ತಾ ಇರ್ತಾರೆ. ಇದು ನಾವು ಅರ್ಥ ಮಾಡ್ಕೊಂಡಿರುವಂತೆ ಹೋಮ ಅಥವಾ ಯಜ್ಞ. ಆ ಯಜ್ಞಕ್ಕೂ ಇಷ್ಟೊತ್ತು ನಾವು ಕಲ್ತ್ಕೊಂಡಿರುವಂತಹ ಧರ್ಮಕ್ಕೂ ಹೇಗೆ ತಾಳಮೇಳ, ಹೊಂದಾಣಿಕೆ ಹೇಗಾಗ್ತಿದೆ ಅಲ್ವಾ? ಹೀಗಾಗಿ ಲೇಖಕರು ಒಂದು ಪಾಠವನ್ನು ನಮಗೆ ಬರ್ಕೊಡ್ತಿರ್ಬೇಕಾದ್ರೆ ಈ ಪಾಠವನ್ನು ಯಾರು ಓದ್ತಾರೋ ಅವ್ರಿಗೆ ಈ ಪ್ರಶ್ನೆ ತಲೆಯಲ್ಲಿ ಬರಬಹುದು ಅಂತ ಅಂದ್ಕೊಂಡು ಅಲ್ಲಲ್ಲೇ ವಿವರಣೆಗಳನ್ನು ಕೊಡ್ತಾ ಹೋದರೆ ಅದು ನಮಗೂ ಓದುವಾಗ ಅಷ್ಟು ಸುಲಭ ಆಗುತ್ತೆ ಅಂತ. ಅಂದರೆ ನಾವು ನೋಡಿರುವಂತಹ ಯಜ್ಞಕ್ಕೂ ಇಲ್ಲಿ ಹೇಳ್ತಾ ಇರುವ ಅರ್ಥಕ್ಕೂ ಅದಕ್ಕೆ ವಿರೋಧ ಇಲ್ಲವಾದ್ರೂ ಇಲ್ಲಿ ಸ್ವಲ್ಪ ಬೇರೆಯಾಗಿ ಹೇಳಿದೆ ಅಂತ. ಇದು ಯಜ್ಞದಲ್ಲಿ
ನಾವು ಅಂದರೆ ಅಗ್ನಿಗೆ ಸಮರ್ಪಣೆ ಮಾಡುವ ದ್ರವ್ಯ ಅಂತ ಅಷ್ಟೇ ಅಲ್ಲ ಅರ್ಥ. ಇಲ್ಲಿ ಬೇರೆ ಧರ್ಮಾಚರಣೆಗೆ ಇರುವಂತಹ ಒಂದು ಪ್ರಮುಖ ಸಾಧನ ಅಂತ. ನಾವು ಧರ್ಮ ಅಂದರೆ ಏನಂತ ತಿಳ್ಕೊಂಡ್ವಿ, 1-2 ನಿಮಿಷಕ್ಕೆ ಮುಂಚೆ ಆಲೋಚನೆ ಮಾಡಿ ಹೇಳ್ತೀರಾ ಯಾರಾದರೂ? ಧರ್ಮ ಅಂದರೆ ಏನು? ಹಾಂ ಸರಿ, ಧರ್ಮ ಅಂತ ಹೇಳಿದ್ರೆ ಋಣದ ಒಂದು ಆ ಋಣವನ್ನು ತೀರಿಸಿಕೊಳ್ಳುವುದಕ್ಕೆ, ನೀಗಿಕೊಳ್ಳುವುದಕ್ಕೆ ನಾವು ಮಾಡುವ ಪ್ರಯತ್ನ. ಕರೆಕ್ಟು ನೀನು ಹೇಳಿದ್ದು. ಹಾಗೆ ಮಾಡುವ ಕೆಲಸಕ್ಕೆ ನಾವು ಬಳಸುವಂತಹ ಒಂದು ವಿಧಾನಕ್ಕೆ ಯಜ್ಞ ಅಂತ ಇವಾಗ ಹೆಸರು ಕೊಟ್ಟರು. ಏನು ಹೇಳ್ತಿದ್ದಾರೆ ಮುಂದೆ? ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಎಂದು ಚಾರ್ಲ್ಸ್ ಡಾರ್ವಿನ್ ಹೇಳಿರುವಂತೆ, ಹೊತ್ತಿನ ತುತ್ತಿಗಾಗಿ, ಅನ್ನ ಚಿನ್ನಗಳಿಗಾಗಿ, ಹೆಣ್ಣು ಹೆಸರುಗಳಿಗಾಗಿ ಸೆಣಸಿ ಹೆಣಗುತ್ತಿರುವ ಮಾನವ ಸಹಜವಾಗಿ ಲೋಭಿ. ನಾವು ವಿಜ್ಞಾನದ ಪಾಠದಲ್ಲಿ ಕಲ್ತ್ಕೊಂಡಿದ್ದೀವಿ. ಚಾರ್ಲ್ಸ್ ಡಾರ್ವಿನ್ ಹೆಸರನ್ನು ನಾವೆಲ್ಲರೂ ಕೇಳಿದ್ದೀವಿ. ಗೊತ್ತಲ್ವಾ ಚಾರ್ಲ್ಸ್ ಡಾರ್ವಿನ್ ಏನನ್ನು ಪ್ರತಿಪಾದನೆ ಮಾಡ್ದ? ಥಿಯರಿ ಆಫ್ ಎವಲ್ಯೂಷನ್. ಕರೆಕ್ಟ್. ಅಲ್ಲಿ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂದರೆ ಏನು? ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸು ಅದು ಯಾಕೆ ಬರುತ್ತೆ ಥಿಯರಿ ಆಫ್ ಎವಲ್ಯೂಷನಲ್ಲಿ? ಕರೆಕ್ಟ್, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಹೌದು, ಒಬ್ಬ ಪ್ರಾಣಿ ಅಥವಾ ಒಬ್ಬ ಮನುಷ್ಯ ತಾನು ಬದುಕಬೇಕು ಅಂತ ಹೇಳಿ ಇನ್ನೊಬ್ಬರ ಜೊತೆ ಹೋರಾಡೋ ಥರ ಆಗುತ್ತೆ. ಪ್ರಾಣಿ ಪ್ರಪಂಚದಲ್ಲಿ ನಾವೆಲ್ಲರೂ ನೋಡೇ ಇರ್ತೀವಿ. ಒಂದು ಪ್ರಾಣಿ ಅಥವಾ ಒಂದು ಪಕ್ಷಿ, ಒಂದು ಜಂತು ಇನ್ನೊಂದು ಪ್ರಾಣಿ ಪಕ್ಷಿ ಜಂತುಗಳಿಗೆ ಆಹಾರ ಆಗಿರುತ್ತೆ. ನಮಗೆ ಗೊತ್ತೇ ಇದೆ. ಇವಾಗ ಒಂದು ಜಿಂಕೆನ ಒಂದು ಸಿಂಹ ತಿನ್ನುತ್ತೆ. ಹಾಗಾಗಿ ಸಿಂಹ ಬದುಕಬೇಕು ಅಂತ ಹೇಳಿದ್ರೆ ಜಿಂಕೆನ ಕೊಲ್ಲಬೇಕು. ಜಿಂಕೆ ಬದುಕಬೇಕು ಅಂತ ಹೇಳಿದ್ರೆ ಹುಲ್ಲನ್ನು ತಿನ್ನಬೇಕು. ಹೀಗೆ ನಾವು ಫುಡ್ ಚೈನ್ ಅಂತೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಲ್ಲ. ಈ ರೀತಿಯಾಗಿರೋದು ಪ್ರಾಕೃತಿಕ ವ್ಯವಸ್ಥೆ. ಪ್ರಾಕೃತಿಕ ವ್ಯವಸ್ಥೆ ಅಂದರೆ ಇನ್ನೇನೂ ಅಲ್ಲ, ಪ್ರಕೃತಿಯೇ ಮಾಡಿಕೊಟ್ಟಿರುವಂತಹ ವ್ಯವಸ್ಥೆ. ಹೀಗೆ ಆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ನಲ್ಲಿ ಅವತ್ತವತ್ತು ನಾವು ಊಟ ಮಾಡಲೇಬೇಕಲ್ವಾ? ಹಸುವಾಗೋದಂತೂ ತಪ್ಪೋದಿಲ್ಲ. ಏನೋ ಬೇಡಪ್ಪ ನಮ್ಗೆ ಇವತ್ತು ಊಟ ಮಾಡೋದು ಬೇಡ, ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ದೀವಿ ಅಂತ ಊಟ ಬೇಡ ಅಂತ ಅನಿಸುತ್ತೆ. ಎಷ್ಟು ಹೊತ್ತು ಅನಿಸುತ್ತೆ? 1 ಹೊತ್ತು ಅನಿಸುತ್ತೆ. ಆದರೆ ಮತ್ತೆ ಮಲಗೆದ್ದ ಮೇಲಾದ್ರೂ ಹೊಟ್ಟೆ ಹಸುವು ಹಾಗೇ ಆಗುತ್ತಲ್ವ, ಹೊಟ್ಟೆ ಚುರುಕ್ ಅಂತ ಹೇಳುತ್ತೆ. ಏನಾದರೂ ಹೋಗಿ ಕೇಳ್ತೀವಿ ತಿನ್ನೋಕ್ಕಿದೆಯಾ ಅಂತ. ಹಾಗಾಗಿ ಇದು ನಾವು ತಿನ್ನುವ ಅನ್ನದ ವಿಚಾರ ಆಯಿತು. ಇನ್ನೊಂದು ಸ್ವಲ್ಪ ನೋಡಿ, PUC ಓದ್ತೀರಾ, ಅದಾದಮೇಲೆ ಯಾವುದಾದ್ರೂ ಒಂದು ಡಿಗ್ರಿ ಮಾಡ್ಕೊಳ್ತೀರಾ, ಕೆಲಸಕ್ಕೆ ಸೇರ್ತೀರಾ, ಹಣ ಸಂಪಾದನೆ ಮಾಡ್ತೀರಾ. ಅವಾಗ ಏನು ಬರುತ್ತೆ? ಒಂದು ಮನೆ ಕಟ್ಟಬೇಕು ಅಂತ ಬರುತ್ತೆ, ಇನ್ನೊಂದು ಯಾವುದೋ ಕಾರ್ ತೊಗೊಳ್ಳೋಣ ಅಂತ ಬರುತ್ತೆ. ಹೀಗೆಲ್ಲ ಬರುತ್ತಲ್ವ. ನಾವು ತೊಗೋಬೇಕು, ನಮಗಿದು ಬೇಕು ಅಂತೆಲ್ಲ ಹೇಳಿದಾಗ ಬೇರೆಯವರು ಇದ್ದರೆ ಅವ್ರು ಚೆನ್ನಾಗಿರಲಿ ಅಂತ ಭಾವನೆ ಇದ್ದರೆ ಒಳ್ಳೆಯದು. ಎಷ್ಟೋ ಸರ್ತಿ ಬರೋದಿಲ್ಲ ಹಾಗೆ ಭಾವನೆ. ಹಾಗೆ ಬರಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಹೇಳ್ತಿರೋದು ಏನು? ಮಾನವ ಸಹಜವಾಗಿ ಲೋಭಿ ಅಂತ. ಲೋಭಿ ಅಂತ ಹೇಳಿದ್ರೆ ಏನು? ನಿಮಗೆ ನೋಡಿ, ಈ ಪಾಠದ 2 ಪುಟ ಮುಂದೆ ತೆಗಿರಿ. ಕೊನೆಗೆ ಕಠಿಣ ಪದಗಳ ಅರ್ಥ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಈ ಪದದ ಅರ್ಥನೂ ಕೊಟ್ಟಿದ್ದಾರೆ. ಲೋಭ ಅಂದರೆ ಅತಿಯಾದ ಆಸೆ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಹೆಚ್ಚಾಗಿ ಆಸೆ ಪಡೋದು. ಆಸೆ ಪಡೋದು ತಪ್ಪಲ್ಲ, ಹೆಚ್ಚಾಗಿ ಅತಿಯಾಗಿ ಇದ್ರೂ ಇನ್ನಷ್ಟು ಬೇಕು, ಎಷ್ಟಿದ್ರೂ ಮತ್ತಷ್ಟು ಬೇಕು ಅಂತ ಆಸೆ ಪಡೋದಕ್ಕೆ ಲೋಭ ಅಂತ ಕರೀತಾರೆ. ಆ ರೀತಿಯಾದ ಲೋಭ ತಪ್ಪು ಅಂತ ಇಲ್ಲಿ ಹೇಳಿದ್ದಾರೆ. ಪ್ರಕೃತಿ ಅವನಿಗೆ ಹೇಳಿಕೊಟ್ಟಿದ್ದೇ ಇಂಥ ಜಿಪುಣತನವನ್ನು. ನೀವು ಪ್ರಕೃತಿನಲ್ಲಿ ನೋಡಿದ್ರಲ್ವ, ಇವಾಗ ನೀವು ಯಾವುದಾದ್ರೂ ಟಿ ವಿನಲ್ಲಿ ನೋಡಿರ್ತೀರಲ್ಲ, ನ್ಯಾಷನಲ್ ಜಿಯೋಗ್ರಫಿಕ್ ಮುಂತಾದ ಚಾನಲ್ಗಳಲ್ಲಿ ತೋರಿಸಿರ್ತಾರೆ. 4 ಪ್ರಾಣಿ ಬಂದ್ಬಿಟ್ಟು ಇನ್ನೊಂದು ಪ್ರಾಣಿನ ಕಿತ್ತು ತಿಂತಿರ್ಬೇಕಾದ್ರೆ ಒಂದು ಪ್ರಾಣಿ ಇರೋ ಜಾಗದಲ್ಲಿ ಮತ್ತೊಂದು ಬಂದರೆ ಜಾಗ ಬಿಟ್ಕೊಟ್ಬಿಡುತ್ತಾ? ಇಲ್ಲ, ಇದು ನಂದು ಅಂತ ಹೇಳುತ್ತೆ. ನೀನು ಆ ಕಡೆಗೆ ಹೋಗು ಅಂತ ಗಲಾಟೆ ಮಾಡುತ್ತೆ, ಅದನ್ನು ಕಚ್ಚುತ್ತೆ, ಪರಚುತ್ತೆ, ಎಲ್ಲ ಮಾಡುತ್ತೆ. ಹೀಗೆ ಪ್ರಕೃತಿನೇ ಹೇಳ್ಕೊಟ್ಟಿರೋದು ಈ ಜಿಪುಣತನವನ್ನು. ಇದನ್ನು ಕೆಲಮಟ್ಟಿಗಾದರೂ ಮೀರದೇ ಇದ್ದಲ್ಲಿ ಬಾಳು ಹಸನಾಗದು, ಅರ್ಥಪೂರ್ಣವಂತೂ ಆಗಲೇ ಆರದು ಅಂತ. ಅಂದರೆ ಈ ರೀತಿಯಾದ ನಮ್ಮ ಅತಿ ಆಸೆಯನ್ನು ಸ್ವಲ್ಪನಾದರೂ ನಾವು ಮೀರಬೇಕು. ಇಲ್ಲಪ್ಪ ಇಷ್ಟು ಸಾಕು, ನನಗಿನ್ನೇನು ಹೆಚ್ಚು ಬೇಡ ಅಂತ ಸ್ವಲ್ಪನಾದರೂ ಅನ್ನಿಸ್ಬೇಕು. ಅಂದರೆ ನಿಮ್ಗೆ ಆಸೆ ಆಗೋದು ತಪ್ಪಲ್ಲ. ಆ ಆಸೆ ಆಗಿರೋ ವಸ್ತುವನ್ನು ಪಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡೋದು ಕೂಡ ತಪ್ಪಲ್ಲ. ನಿಮ್ಗೊಂದು ಚಾಕ್ಲೇಟ್ ಬೇಕು ಅಂದರೆ ಅದಕ್ಕಾಗಿ ಅಪ್ಪ ಅಮ್ಮನೋ ಏನೋ ಹಣ ಕೇಳಿ ಅಥವಾ ನಿಮ್ಮ ಹತ್ರನೇ ಇದ್ದರೆ ಅದನ್ನು ಹೋಗಿ ತೊಗೊಳೋದು ತಪ್ಪಲ್ಲ. ಒಂದು ದಿನಕ್ಕೆ 10-20 ಚಾಕ್ಲೇಟ್ ತಿನ್ನೋದು ತಪ್ಪು. ಇಷ್ಟನ್ನು ಮಾತ್ರ ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ನಿಸರ್ಗಲೋಭಿಯಾದ ಮಾನವನಿಗೆ ಅವನಿಗೆ ಔದಾರ್ಯದ ಹಾದಿಯನ್ನು, ಅದು ಕೊಡುವ ನೆಮ್ಮದಿಯನ್ನು ತಿಳಿಸಿಕೊಡುವ ತಾಯಿ ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ. ನಿಸರ್ಗಲೋಭಿ ಅಂತ ಒಂದು ಪದ ಬಳಸಿದ್ದಾರೆ. ಏನು ನಿಸರ್ಗಲೋಭಿ ಅಂತ ಹೇಳಿದ್ರೆ, ಪ್ರಕೃತಿಯಿಂದಲೇ ಅಂದರೆ ತನ್ನ ಸ್ವಭಾವದಿಂದಲೇ ಹೀಗೆ ಅತಿ ಆಸೆ ಉಳ್ಳವನು, ಜಿಪುಣತನವನ್ನು ಉಳ್ಳವನು, ಬೇರೆಯವ್ರಿಗೆ ಕೊಟ್ಟು ನಾನು ತಿಂತೀನಿ, ಬೇರೆಯವ್ರಿಗೆ ಕೊಟ್ಟು ನಾನು ಅನುಭವಿಸ್ತೀನಿ, ಹೀಗೆ ಮನೋಭಾವ ಇಲ್ಲದೆ ಇರೋನು, ಅವನಿಗೆ ಹೆಸರು ಲೋಭಿ. ಸ್ವಭಾವದಿಂದಲೇ ಆಗಿರ್ತಾರೆ ಕೆಲವರು.
ನಮಗೆ ಗೊತ್ತಿರುತ್ತೆ, ಸ್ವಭಾವದಿಂದಲೇ ಕೆಲವೊಬ್ಬರಿಗೆ ಸಂಗೀತದಲ್ಲಿ ಆಸಕ್ತಿ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಯಾವತ್ತೂ ಮೈದಾನಕ್ಕೆ ಹೋಗದೇ ಇದ್ರೂ ಚೆನ್ನಾಗಿ ಕ್ರಿಕೆಟ್ ಆಡ್ಬಿಡ್ತಾರೆ, ಬ್ಯಾಡ್ಮಿಂಟನ್ ಆಡ್ಬಿಡ್ತಾರೆ. ಕೆಲವೊಂದು ಕಡೆ ಆದರೂ ನಾವು ನೋಡಿರ್ತೀವಲ್ಲ, ಹೀಗೆ ಕೆಲವರು ಸ್ವಭಾವದಿಂದಲೇ ಲೋಭಿಗಳಾಗ್ಬಿಟ್ಟಿರ್ತಾರೆ. ಅದನ್ನು ಮೀರೋದಕ್ಕೆ ನಮಗಿರುವಂತಹ ಒಂದು ವಿಧಾನ ಸಂಸ್ಕೃತಿ ಅಂತ. ಪ್ರಕೃತಿ, ಸಂಸ್ಕೃತಿ ಎರಡು ಪದ ಇದೆ. ಸಂಸ್ಕೃತಿ ಅಂತ ಹೇಳಿದ್ರೆ ನಾವು ಇವತ್ತು ಕಲ್ಚರ್ ಅಂತ ಏನೆಲ್ಲ ಕೇಳಿರ್ತೀವಲ್ಲ, ಕಲ್ಚರ್ಗೆ ನಮ್ಮದೇ ಭಾಷೆಯ ಒಂದು ಪದ ಇರುವಂಥದ್ದು ಸಂಸ್ಕೃತಿ ಅಂತ. ಸಂಸ್ಕೃತಿ ಅಂದರೆ ಏನು? ನಮಗೆ ಬೇಕಾಗಿರುವಂತಹ ಯಾವ್ಯಾವ ಬಯಕೆಗಳಿವೆ, ನಮಗೆ ಆಗುವಂತಹ ಬಯಕೆಗಳು, ಅದನ್ನು ನಾವು ಈಡೇರಿಸಿಕೊಳ್ಳುವಂತೆ. ಆದರೆ ಇದೇ ರೀತಿ ಬಯಕೆಗಳು ನನ್ನ ಸುತ್ತಮುತ್ತಲೂ ಇರೋರಿಗೂ ಇರುತ್ತೆ. ಇಲ್ಲಿ ಸುನೀಲಂಗಿರೋ ಆಸೆ ಅಲ್ಲಿ ನವೀನಂಗೂ ಇರುತ್ತೆ, ರಾಕೇಶ್ಗಿರೋ ಆಸೆ ಇಲ್ಲಿ ರಂಜನಿಗೆ ಕೂಡ ಇರುತ್ತೆ. ಹೀಗೆ ನಮ್ಮ ಸುತ್ತಮುತ್ತಲೂ ಇರೋರೇ ಹೀಗೆ. ಇನ್ನು ನಮಗೆ ಕಾಣಿಸ್ದೇ ಇರೋ ಎಷ್ಟು ಜಗತ್ತಿದೆ, ದೊಡ್ಡದಾಗಿದೆ. ಅದಕ್ಕೆಲ್ಲನೂ ನಾವು ಸ್ವಲ್ಪ ಸ್ಪಂದನೆಯನ್ನು ಬಳಸ್ಕೊಳ್ಬೇಕು ಅಂತ ಇದ್ದಾಗ ನಾವು ಹೆಚ್ಚು ತೀವ್ರವಾಗಿ ಹೋಗೋದಿಲ್ಲ, ಎಕ್ಸ್ಟ್ರೀಮ್ ಮೆಷರ್ಸ್ ತೊಗೊಳ್ಳೋದಿಲ್ಲ. ಆ ರೀತಿ ಎಕ್ಸ್ಟ್ರೀಮ್ ಮೆಷರ್ಸ್ ತೊಗೊಳ್ಳದೇ ಇರೋ ಒಬ್ಬ ವ್ಯಕ್ತಿಗೆ ಒಂದು ಅಂಶದಲ್ಲಿ ಹೆಸರು ಸಂಸ್ಕಾರವಂತ, ಸಂಸ್ಕೃತಿ ಸಂಪನ್ನ ಅಂತ. ಅದಕ್ಕೆ ಸಂಸ್ಕೃತಿ ಅಂತ ಹೆಸರು. ಇರಲಿ, ಯಜ್ಞ ಸಂಸ್ಕೃತಿಯ ಒಂದು ಅನುಷ್ಠಾನ ಅಂತ ಬರೆದ್ರು. ಅಂದರೆ ಏನು? ಯಜ್ಞ ಅಂತ ಹೇಳಿದ್ರೆ ಸಂಸ್ಕೃತಿಯ ಒಂದು ಅನುಷ್ಠಾನ. ಮೊದಲನೇ ಈ ಪ್ಯಾರಾಗ್ರಾಫಿನ ಮೊದಲನೇ ವಾಕ್ಯದಲ್ಲಿ ಏನು ಹೇಳಿದ್ರು? ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗವೇ ಯಜ್ಞ. ಇವಾಗ ಹೇಳ್ತಿದ್ದಾರೆ ಸಂಸ್ಕೃತಿಯ ಒಂದು ಅನುಷ್ಠಾನ ಯಜ್ಞ ಅಂತ. ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ರೆ ಧರ್ಮಕ್ಕೂ ಸಂಸ್ಕೃತಿಗೂ ಇರುವಂತಹ ಒಂದು ಮಾರ್ಗ ಪ್ರಧಾನವಾದದ್ದು ಯಾವುದು ಅಂತ ಕೇಳಿದ್ರೆ ನೀವೇನಂತ ಬರೀಬೇಕು? ಯಜ್ಞ ಅಂತ ಬರೀಬೇಕು. ಅದು ಹೇಗೆ ಅಂತ ಹೇಳ್ತಾರೆ ನೋಡಿ. ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ಇಲ್ಲಿ. ನಾವು ಯಜ್ಞ ಅಂತ ಹೇಳಿದ್ರೆ ಅಗ್ನಿಗೇನೋ ಆಹುತಿ ಹಾಕೋದು ಅಂತ ತಿಳ್ಕೊಂಡ್ವಲ್ಲ, ಅದೇ ಉದಾಹರಣೆಯನ್ನೇ ತೊಗೊಂಡು ಹೇಳ್ತಾರೆ. ಅಗ್ನಿಯಲ್ಲಿ ಯಾವುದಾದರೂ ಆಹಾರ ಪದಾರ್ಥವನ್ನು ಹಾಕಿದರೆ ಅದನ್ನು ಮತ್ತೆ ಪಡೆದುಕೊಳ್ಳುವುದು ಸಾಧ್ಯವಿಲ್ಲ ಎಂಬುದು ಎಲ್ಲರಿಗೂ ತಿಳಿದಿರುವ ತಥ್ಯ ಅಂತ. ನಮಗೆ ಗೊತ್ತಿದೆ, ಅಗ್ನಿ ಮೊದಲೇನೆ ಸುಡುತ್ತೆ, ಬೆಂಕಿ ಅಲ್ವಾ, ಅದರಿರೋದೇನೆ ಸುಡೋದಕ್ಕೆ. ಹಾಗೆ ಸುಡುವಂತಹ ಒಂದು ಬೆಂಕಿಗೆ ನಾವೇನಾದರೂ ಆಹಾರ ಪದಾರ್ಥವನ್ನು, ಒಂದು ಮೋದಕವನ್ನು, ಇನ್ನೊಂದು ಯಾವುದೋ ಅನ್ನವನ್ನು ಅದ್ರಲ್ಲಿ ತೊಗೊಂಡು ಹಾಕಿದ್ರೆ ಅದು ಸುಟ್ಟು ಹೋಗುತ್ತೆ, ಕರಕಲಾಗ್ಬಿಡುತ್ತೆ, ಅದು ಮತ್ತೆ ನಮಗೆ ಸಿಗೋದಿಲ್ಲ. ಹೀಗಾಗುತ್ತೆ ಅಂತ ಗೊತ್ತಿದ್ರೂ ಅದನ್ನೇ ಮಾಡುವುದೆಂದರೆ ಅದು ಮರಳಿ ಬರುವುದಿಲ್ಲ ಅಂತ ತಿಳಿದಿದ್ರೂ ಕೂಡ ಹಾಗೆ ಮಾಡೋದು ಯಾವುದೇ ನಿಶ್ಚಯ ಇಲ್ಲದಿದ್ದರೂ ಕೊಡಬೇಕೆಂಬ ಜೀವನ ಪಾಠದ ಕಲಿಕೆ ತಾನೇ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಏನೋ ಒಂದು ಪದಾರ್ಥ ಇರುತ್ತೆ, ಇನ್ನೊಬ್ಬರಿಗೆ ಅದು ಬೇಕಿರುತ್ತೆ, ಅದನ್ನು ನಾವು ಅವ್ರಿಗೆ ಕೊಡ್ತೀವಿ. ಅದು ನಮಗೆ ವಾಪಸ್ ಬರಲ್ಲ ಅಂತ ಗೊತ್ತು, ನಾವು ಕೊಟ್ಟರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತಲೂ ಗೊತ್ತು. ಹಾಗೆ ಮಾಡಬೇಕು ಅನ್ನುವಂತಹ ಒಂದು ಭಾವನೆ ನಮಗೆ ಬರುತ್ತಲ್ಲ, ಹಾಗೆ ತಿಳಿಸ್ಕೊಡುವಂಥದ್ದು ಯಜ್ಞ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ಮನುಷ್ಯಾಹ ಅನ್ನಗತ ಪ್ರಾಣಾಹ ಎಂದು ವೇದ ಹೇಳಿದೆ. ಇದು ಸಂಸ್ಕೃತದ ಒಂದು ಮಾತು. ಮನುಷ್ಯಾಹ ಅನ್ನಗತ ಪ್ರಾಣಾಹ ಅಂತ ಅಂದರೆ ನಾವು ಊಟ ಮಾಡೋದ್ರಿಂದಲೇ, ಆಹಾರ ಸೇವನೆ ಮಾಡೋದ್ರಿಂದಲೇ, ಅನ್ನವನ್ನು ನಾವು ಸ್ವೀಕರಿಸುವುದರಿಂದಲೇ ನಮ್ಮ ಪ್ರಾಣ ಅದು ಚೆನ್ನಾಗಿರುತ್ತೆ. ಮನುಷ್ಯನ ಬದುಕು ಇರುವುದು ಅನ್ನದ ಸ್ವೀಕಾರದಲ್ಲಿ. ನಾವು ಊಟ ಮಾಡೋದ್ರಿಂದ ನಮಗೆ ಶಕ್ತಿ ಬರುತ್ತೆ, ಶಕ್ತಿ ಇರೋದ್ರಿಂದ ನಾವು ಪ್ರಾಣಧಾರಣೆಯನ್ನು ಮಾಡ್ಕೊಂಡಿರಬಹುದು, ಚೆನ್ನಾಗಿ ಬದುಕಿರಬಹುದು ಅಂತ ತಾತ್ಪರ್ಯ ಆ ವಾಕ್ಯದ್ದು. ಹೀಗೆಲ್ಲ ಹೇಳಿಕೊಂಡು ಹೀಗೆ ನಮಗೆ ಬೇಕಾಗಿದೆ ಆಹಾರ, ಅನ್ನಗತ ಪ್ರಾಣರೇ ನಾವಾಗಿರೋದು ಅಂತ ಹೇಳಿದ್ರೆ ಅನ್ನ ನಮಗಷ್ಟು ಅನಿವಾರ್ಯ ಆಗಿದೆ. ಹೀಗಷ್ಟು ಅನಿವಾರ್ಯವಾಗಿರೋ ಪದಾರ್ಥವನ್ನು ಸಾಂಕೇತಿಕವಾಗಿ ಆದರೂ ಅಗ್ನಿಗೆ ಅರ್ಪಿಸುವುದೆಂದರೆ ಅದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ತ್ಯಾಗ ಮಾಡುವುದರ ಲಕ್ಷಣ ಅಂತ ಹೇಳ್ತಿದ್ದಾರೆ. ಅಂದರೆ ಏನು ಹೇಳ್ದಂಗಾಯಿತು, ಯಾವುದೋ ಒಂದು ವಸ್ತು, ಯಾವುದೋ ಒಂದು ಪದಾರ್ಥ ನಮಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ, ಅದನ್ನೇ ಬಿಟ್ಕೊಟ್ರೆ ಇನ್ನೇನೋ ಮಾಡ್ಬಿಡ್ತೀನಪ್ಪ ಅಂತ. ಅಂದರೆ ಇವಾಗ ನಾವು ಎಷ್ಟೋ ಸತಿ ಮಾತಾಡ್ತೀವಲ್ಲ, RCBನಲ್ಲಿ ವಿರಾಟ್ ಕೊಹ್ಲಿ ಅವನು ಚೆನ್ನಾಗಿ ಆಡ್ಬಿಟ್ರೆ ಇನ್ಯಾರು ಆಡಿದ್ರು ಸರಿ, ಆಡ್ದಿದ್ರು ಸರಿ, ಅವ್ನು ಫಾರ್ಮಲ್ಲಿದ್ದು ಸಖತ್ತಾಗಿ ಬ್ಯಾಟ್ ಮಾಡಿಬಿಟ್ರೆ ಬೇರೆ ಯಾರು ಮಾಡ್ದಿದ್ರು ಪರವಾಗಿಲ್ಲ ಅಂತ. ಅದೇ ರೀತಿ ನಮ್ಗೆ ಯಾವುದೋ ಒಂದು ಪದಾರ್ಥ ತುಂಬ ಇಷ್ಟ ಆಗ್ಬಿಡ್ತು ಅಂತ ಹೇಳಿದ್ರೆ ಅದರ ವಿಷಯದಲ್ಲಿ ನಾವು ಹೇಗೆ ನಡ್ಕೊಳ್ತೀವಿ ಅಂತ ನೋಡಿದ್ರೆ ಬೇರೆ ವಿಚಾರದಲ್ಲಿ ನಾವು ಹೇಗೆ ನಡ್ಕೊಳ್ತೀವಿ ಅದು ಗೊತ್ತಾಗ್ಬಿಡುತ್ತೆ. ನಮ್ಮ ಮನೆಯಲ್ಲಿ ಅಮ್ಮ ಎಲ್ಲ ಹೇಳೋದು ಕೇಳಿರ್ಬೋದು, ಅಕ್ಕಿ ಬೆಂದಿದೆಯೋ ಇಲ್ಲವೋ ಅಂತ ನೋಡೋದಕ್ಕೆ ಒಂದು ಅಗಳನ್ನು ಪರೀಕ್ಷೆ ಮಾಡಿದ್ರೆ ಸಾಕು. ಆ ಪಾತ್ರೆಯಿಂದ ಒಂದು ಅಗಳನ್ನು ತೊಗೊಂಡು ಬೆಂದಿದೆಯೋ ಇಲ್ವೋ ಅಂತ ಹಿಂಗೆ ಕೈಯಲ್ಲಿ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಇಡೀ ಪಾತ್ರೆಯಲ್ಲಿರೋ ಪ್ರತಿಯೊಂದು ಅಕ್ಕಿ ಕಾಳನ್ನು ತೆಗೆದು ನೋಡಬೇಕಾಗಿಲ್ಲ ಅಂತ. ಹಾಗೆ ಇದೊಂದು ವಿಚಾರದಲ್ಲಿ ಹೇಗೆ ಅಂತ ನಾವು ನೋಡಬಹುದು. ಅದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ
ತ್ಯಾಗ ಮಾಡುವುದರ ಲಕ್ಷಣ ಅಂತ, ತ್ಯಾಗ ಅಂತ ಹೇಳ್ತಾ ಇದ್ದಾರೆ. ಈ ಯಜ್ಞದ ಮುಖ್ಯವಾದ ಅರ್ಥ ನೀವು ಒಂದು ಪದದಲ್ಲಿ ವಿವರಿಸಿ, ಒಂದು ವಾಕ್ಯದಲ್ಲಿ ವಿವರಿಸಿ ಅಂತೆಲ್ಲ ನಿಮಗೆ ಪ್ರಶ್ನೆ ಕೇಳಿದ್ರೆ ಇದು ಅಂತ ಹೇಳಬಹುದು. ಯಜ್ಞಕ್ಕೆ ಇರುವ ಹಲವಾರು ಅರ್ಥಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂತ ಹೇಳಿದ್ರೆ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡುವಂತಹ ಒಂದು ತ್ಯಾಗ ಅಂತ ನೀವು ಉತ್ತರವನ್ನು ಬರೀಬಹುದು. ತ್ಯಾಗವನ್ನು ಒಂದು ಹಿರಿಯ ಮೌಲ್ಯವಾಗಿ ಸಾಕ್ಷಾತ್ಕರಿಸಿಕೊಂಡ ಬಳಿಕ ಜಗತ್ತಿನ ಸಹಮಾನವರೊಡನೆ ಬಾಳುವುದು ಸುಖವಾಗುತ್ತದೆ. ಅಂದರೆ ನಾವು ತ್ಯಾಗ ಮಾಡೋದಕ್ಕೆ ಸಿದ್ಧವಾಗ್ಬಿಟ್ವಿ ಅಂತ ಹೇಳಿದ್ರೆ ನಾವು ಜನರ ಜೊತೆ ಇರೋದು ತುಂಬ ಸುಖವಾಗ್ಬಿಡುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ನಮಗೊಂದು ಇಷ್ಟವಾಗಿರೋ ವಸ್ತುನ ಇಷ್ಟ ಆಗಿರೋ ವ್ಯಕ್ತಿಗೆ ಅಥವಾ ಆ ವಸ್ತು ನಿಜವಾಗ್ಲೂ ಬೇಕಾಗಿರೋ ವ್ಯಕ್ತಿಗೆ ಕೊಟ್ಬಿಟ್ರೆ ಅವ್ರು ನಮ್ಮ ಸ್ನೇಹಿತರಾಗಿದ್ದರೂ ಸರಿ, ನಮಗೆ ಪರಿಚಯನೇ ಇಲ್ದಿದ್ರೋರು ಆಗಿದ್ರೂ ಸರಿ, ಆದರೆ ನಾವು ಮಾಡಿರೋದ್ರಲ್ಲಿ ನಾವು ಸಂತೋಷವನ್ನು ಕಂಡ್ರೆ ತುಂಬ ಎಷ್ಟು ಚೆನ್ನಾಗಿರುತ್ತಲ್ವ ಜೀವನ, ಹಾಗೆ ಅನ್ಸುತ್ತೆ ಅಂತ. ಈ ಕಾರಣದಿಂದಲೇ ಯಜ್ಞಕ್ಕೆ ದೇವತಾರಾಧನೆ ಎಂಬ ಅರ್ಥವಷ್ಟೇ ಅಲ್ಲದೆ ಹಂಚಿಕೊಂಡು ಬಾಳುವಿಕೆ, ತ್ಯಾಗ ಮಾಡುವಿಕೆ ಎಂಬೆಲ್ಲ ಅರ್ಥ ಸ್ವಾರಸ್ಯಗಳು ಇವೆ ಅಂತ ಹೇಳ್ತಿದ್ದಾರೆ. ಅಂದರೆ ನಾವು ನೋಡಿರುವ ಹಾಗೆ ಒಂದು ದೇವತೆಯನ್ನು ಅಗ್ನಿ ರೂಪದಲ್ಲಿ ಒಂದು ದೇವತೆಗೆ ಅರ್ಪಿಸುವಂತಹ ದ್ರವ್ಯ ರೂಪದಲ್ಲಿ ಅಂತ ಹೇಳಿದ್ರೆ ದೇವರನ್ನು ಪೂಜೆ ಮಾಡಬೇಕು. ಆ ಪೂಜೆ ಮಾಡೋದಕ್ಕೆ ಯಜ್ಞ ಅಂತ ಹೇಳಿದ್ರೆ ಅಷ್ಟು ಮಾತ್ರ ಅರ್ಥ ಅಲ್ಲ, ತ್ಯಾಗ ಮಾಡೋದು, ದಾನ ಮಾಡೋದು, ಅದಕ್ಕೂ ಯಜ್ಞ ಅಂತ ಅರ್ಥ ಇದೆ ಅಂತ ಇಲ್ಲಿ ವಿವರಿಸಿದ್ದಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ, ಮನಃಪೂರ್ವಕವಾಗಿ ಒಮ್ಮೆ ಕೊಟ್ಟ ಬಳಿಕ ಕಳವಳಿಸಬಾರದು. ಏನಿದರ ಅರ್ಥ? ಮನಃಪೂರ್ವಕವಾಗಿ ಶಬ್ದ ಇದೆ. ಇದು ನಿಮಗೆ ವ್ಯಾಕರಣದ ದೃಷ್ಟಿಯಿಂದ ಈ ಪದವನ್ನು ಯಾರು ಅರ್ಥ ಹೇಳ್ತೀರಿ? ಮನಃಪೂರ್ವಕವಾಗಿ ಏನು ಹಾಗಂದರೆ? ಮನಸ್ಸು, ಕರೆಕ್ಟ್. ಮನಸ್ಸಿನ ಮೊದಲು ಭಾವಿಸಿ, ಮನಸ್ಸಿನಿಂದ ಮೊದಲು ಆಲೋಚನೆ ಮಾಡಿ ಅನಂತರ ಮಾಡುವ ಕೆಲಸ. ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಒಂದು ನಿಶ್ಚಯಕ್ಕೆ ಬಂದು ಆ ನಿಶ್ಚಯವನ್ನು ಆಮೇಲೆ ನಾವು ಕಾರ್ಯಗತ ಮಾಡೋದು ಅಂತ. ಮನಸ್ಸು ಪೂರ್ವದಲ್ಲಿರುತ್ತೆ, ಮೊದಲಿರುತ್ತೆ, ಆಮೇಲೆ ಕೆಲಸ ಮಾಡ್ತೀವಿ. ಮನಃಪೂರ್ವಕವಾಗಿ ಅಂದರೆ ಮನಸ್ಸು ತುಂಬಿ ಅಂತ ಅರ್ಥ. ನಾವು ಮನಸ್ಸು ತುಂಬಿ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ನಾವು ಈ ಹೊತ್ತು ಮನಸ್ಸು ತುಂಬಿ ಕೊಟ್ವಿ ಅಂತ ಹೇಳಿದ್ರೆ, ಮನಃಪೂರ್ವಕವಾಗಿ ಕೊಟ್ವಿ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಕೈ ಹಿಸ್ಕೊಳ್ಳೋದಿಲ್ಲ. ಅಯ್ಯೋ ನೆನ್ನೆ ಕೊಟ್ಬಿಟ್ಟೆ, ಇವತ್ತು ಹಾಗೆ ಮಾಡಬಾರ್ದಾಗಿತ್ತು, ಹಾಗಿರೋದಿಲ್ಲ. ಒಮ್ಮೆ ಕೊಟ್ಟ ಬಳಿಕ ಕಳವಳಿಸಬಾರದು. ಕಳವಳಿಸೋದು ಅಂತ ಹೇಳಿದ್ರೆ ಇದೇನೆ, ಕೈ ಹಿಸಿಕೊಳ್ಳೋದು. ನಾವೆಲ್ಲ ಹೇಳ್ತೀವಲ್ಲ, ಪಶ್ಚಾತ್ತಾಪ ಪಡೋದು, ಹಾಗೆ ಮಾಡಬಾರ್ದಿತ್ತು, ನನ್ನ ಹತ್ರನೇ ಇದ್ದಿದ್ರೆ ಚೆನ್ನಾಗಿರೋದು, ಇದೆಲ್ಲ ಬರಲ್ಲ. ಕೊಟ್ಟು ಕೆಟ್ಟೆ ಎನ್ನುವುದು ಸರಿಯಲ್ಲ ಎಂದೇ ಅಚ್ಚಗನ್ನಡದ ಗಾದೆ ಮಾತು. ನೋಡಿ ಎಷ್ಟು ಚೆನ್ನಾಗಿದೆ. ಅದು ಕೊಟ್ಟೆ, ನಾನು ಕೆಟ್ಟೆ, ಹೀಗೆ ಆಲೋಚನೆ ಮಾಡಬಾರ್ದು ಅಂತ ಹೇಳ್ತಾರೆ. ನಿಮಗೆ ನಗು ಬಹುದು, ನಗಿ ಪರವಾಗಿಲ್ಲ, ಆದರೆ ಹಾಗೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ತ್ಯಾಗವನ್ನು ಮಾಡಿಯೂ ಪಶ್ಚಾತ್ತಾಪ ಪಡೆದಿರುವುದು ನಿಜಕ್ಕೂ ಮನಸ್ಸಿನ ಒಂದು ಉನ್ನತಿ ಅಂತ. ಹೌದಲ್ವಾ? ನಿಜವಾಗ್ಲೂ ಅಲ್ವಾ? ನಾವು ಯಾರಿಗಾದರೂ ನಮಗೆ ಇಷ್ಟ ಆಗಿರೋ ಒಂದು ವಸ್ತುವನ್ನು ನಾನು ಆಗಲೆಲ್ಲ ವಿವರಿಸಿದಂತೆ ಕೊಟ್ಟ ಮೇಲೂ ನಾವು ಸಂತೋಷವಾಗಿದ್ದೀವಿ ಅಂತ ಹೇಳಿದ್ರೆ ಅದು ನಿಜಕ್ಕೂ ಒಂದು ಉನ್ನತಿ ಅಲ್ವಾ, ಒಂದು ಎತ್ತರದ ಒಂದು ಮೌಲ್ಯ ಅಲ್ವಾ? ಅದನ್ನು ಕುರಿತು ನಮಗೆ ಹೇಳ್ತಾ ಇದ್ದಾರೆ. ಹೀಗೆ ಮತ್ತೆ ಇನ್ನು ಕೆಲವು ತತ್ವಗಳತ್ತ ನಮ್ಮ ಗಮನ ಸೆಳೀತಾರೆ. ಯಜ್ಞ ಅಂತ ಒಂದಾಯಿತು. ನಾವು ಆ ಪ್ಯಾರಾಗ್ರಾಫ್ನ ಉಪಶೀರ್ಷಿಕೆ ನೋಡಿದ್ವಿ. ಇನ್ನೆರಡು ಪದಗಳಿವೆ, ದಾನ ಮತ್ತು ತಪಸ್ಸು. ಅಪೇಕ್ಷೆ ಇಲ್ಲದ ಮಾಡಿದ ತ್ಯಾಗವು ದಾನವಾದರೆ ಹಾಗೆ ಮಾಡಲು ಬೇಕಾದ ಮನಸ್ಸಿನ ಪರಿಪಾಕ ತಪಸ್ಸು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮಗೆ ಪ್ರತಿಫಲ ಇಲ್ದಿರ, ಅಂದರೆ ನಾವಿವಾಗ ಒಂದು ಸೈಕಲಲ್ಲಿ ನೀನು ಒಂದು ರೈಡ್ ಹೋಗ್ಬಾ, ಒಂದು ರೌಂಡ್ ಹೋಗ್ಬಾ ಈ ಮೈದಾನದ ಸುತ್ತಲೂ ಅಂತ ಒಬ್ಬನು ಕೊಟ್ಟರೆ ನಾಳೆ ಬೆಳಗ್ಗೆ ಅವನೇ ಸೈಕಲ್ ತೊಗೊಂಡ್ಬಂದು ನನಗೊಂದು ರೌಂಡ್ ಕೊಡಬೇಕು ಅಂತಲ್ಲ. ಈ ಹೊತ್ತು ಅವನಿಗೆ ಪಾಪ ಇಷ್ಟ ಆಗಿದೆ, ಅವನು ಸ್ವಲ್ಪ ಮಜಾ ಮಾಡಲಿ, ಅವನು ಪಾಪ ಸಂತೋಷ ಪಡಲಿ ಅಂತ ಹೇಳಿಕೊಂಡು ನಮ್ಮ ಸೈಕಲನ್ನು ಬಿಟ್ಕೊಡೋದು ಬೇರೆ ಯಾವುದೇ ನಮಗೆ ಬಯಕೆ ಇಲ್ದಿರ ಮಾಡಿದಂತಹ ಒಂದು ಕೆಲಸ. ಹಾಗೆ ಮಾಡಿದ್ದು ದಾನ. ಹಾಗೆ ಮಾಡುವ ಮನಸ್ಸಿನಲ್ಲಿ ನಮಗೊಂದು ಬೇಕಾಗತ್ತಲ್ವಾ, ಅವ್ನು ನಾಳೆ ಏನು ತಂದು ಕೊಡ್ದಿದ್ರೂ ಪರವಾಗಿಲ್ಲಪ್ಪ, ನನಗಿವತ್ತು ಅನ್ನಿಸ್ತು, ಅವನಿಗೂ ಸಂತೋಷ ಇದೆ, ನನಗೂ ಖುಷಿ ಇದೆ, ನಾನು ಕೊಟ್ಟೆ ಅಂತ ಹೇಳ್ಕೊಳ್ಳೋದು, ಅದು ನಿಜವಾಗ್ಲೂ ತಪಸ್ಸು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಮುಂದಿನ ಯಾವ ಒಂದು ವಾಕ್ಯ ಬರುತ್ತೆ ಅದನ್ನೆಲ್ಲರೂ ಅಂಡರ್ಲೈನ್ ಮಾಡ್ಕೊಳ್ಳಿ, ಗುರುತು ಹಾಕ್ಕೊಳ್ಳಿ. ಯಜ್ಞ ಎಂಬ ನಾಣ್ಯಕ್ಕೆ ದಾನ ಮತ್ತು ತಪಸ್ಸುಗಳೆಂಬ ಎರಡು ಮುಖಗಳಿವೆ. ನಿಮಗೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಯಾಗಿ ಕೇಳಬಹುದು. ಯಜ್ಞ ಎಂಬ ನಾಣ್ಯಕ್ಕೆ ಇರುವಂತಹ ಎರಡು ಮುಖಗಳು ಯಾವುವು? ದಾನ ಮತ್ತು ತಪಸ್ಸು. ಇದು ಯಾಕೆ ಅಂತ ನಿಮಗೆ ದೀರ್ಘವಾದ ಉತ್ತರ ಬರೀರಿ ಅಂತಲೂ ಕೇಳಬಹುದು. 3-4 ವಾಕ್ಯಗಳಲ್ಲಿ ವಿವರಿಸಿ, ವಿಸ್ತರಿಸಿ ಬರೆಯಿರಿ, ಒಂದು ಪ್ಯಾರಾಗ್ರಾಫ್ನಲ್ಲಿ ಉತ್ತರ ಕೊಡಿ ಅಂತೆಲ್ಲ ಹೇಳಿದ್ರೆ ಅದು ಯಾಕೆ ಅಂತ ಹೇಳಬೇಕು. ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದಂತಹ ಒಂದು ದಾನಕ್ಕೆ ತ್ಯಾಗ ಅಂತ ಹೆಸರು. ಆ ತ್ಯಾಗ ಮಾಡುವುದಕ್ಕೆ ನಾವು ಮನಸ್ಸಿನಲ್ಲಿ ಏನೆಲ್ಲ ಆಲೋಚನೆ ಮಾಡಿಕೊಂಡು ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕೋ ಅದಕ್ಕೆ
ತಪಸ್ಸು ಅಂತ ಹೇಳ್ತಾರೆ. ಮನಸ್ಸಿನ ಸಿದ್ಧಪಡಿಸಿಕೊಳ್ಳೋದಕ್ಕೆ, ತ್ಯಾಗ ಮಾಡುವುದಕ್ಕೆ ಮನಸ್ಸನ್ನು ನಾವು ಸಿದ್ಧ ಮಾಡ್ಕೋಬೇಕಾಗತ್ತೆ. ಹಾಗೆ ಸಿದ್ಧ ಮಾಡ್ಕೊಳ್ಳೋದಕ್ಕೆ ಮಾಡುವಂತಹ ಪ್ರಯತ್ನಕ್ಕೆ, ಆ ಪ್ರಯತ್ನಗಳ ರಾಶಿಗೆ ತಪಸ್ಸು ಅಂತ ಹೆಸರು ಅಂತ ಹೇಳಿದ್ರು. ಹೀಗೆ ಜಗತ್ತಿನಲ್ಲಿ ಎಲ್ಲ ಕಾಲಕ್ಕೂ ಸಲ್ಲುವ ನಾಣ್ಯ ಯಜ್ಞವೇ ಹೊರತು ಬೇರೆ ಬೇರೆ ದೇಶ ಕಾಲಗಳಲ್ಲಿ, ಬೇರೆ ಬೇರೆ ಪ್ರಭುತ್ವಗಳಲ್ಲಿ ಚಲಾವಣೆಗೆ ಬರುವ ಹಣವಲ್ಲ ಅಂತ. ಹೀಗೆ ಧರ್ಮಾಚರಣೆಗೆ ಯಜ್ಞ ಒಂದು ಪ್ರಮುಖ ಸಾಧನ. ಮುಂಚೆ ನಾವೇನು ಯೋಚನೆ ಮಾಡಿದ್ವಿ, ನಾವೇನು ಅಂತ ಕಲ್ತ್ಕೊಂಡಿದ್ವಿ, ನೆನಪಿಸ್ಕೊಳ್ಳಿ, ಪಾಠದ ಪ್ರಾರಂಭದಲ್ಲಿ ಋಣವನ್ನು ಮೀರೋದಕ್ಕೆ ಮಾಡುವಂತಹ ಒಂದು ಪ್ರಯತ್ನ ಧರ್ಮ. ಆ ಧರ್ಮ ಆಚರಣೆ ಮೂಲಕ ಬರುವಂಥದ್ದು ಯಜ್ಞದಲ್ಲಿ ಅಂತ. ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಕಾಲದಲ್ಲಿ ಈ ತ್ಯಾಗ ಮಾಡೋದು, ದಾನ ಮಾಡೋದು, ಅದು ಹಾಗೆ ದಾನ ಮಾಡಿನೂ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಡದೇ ಇರೋದು ಎಲ್ಲ ಕಾಲಕ್ಕೂ ಇದ್ದೇ ಇರುತ್ತೆ. ಹಾಗಾಗಿ ಯಜ್ಞವೇ ಜಗತ್ತಿನಲ್ಲಿ ಎಲ್ಲ ಕಾಲಕ್ಕೂ ಸಲ್ಲುವಂತಹ ಒಂದು ನಾಣ್ಯ ಅಂತ ಹೇಳಿದರು. ಮತ್ತು ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ಮತ್ತೆ 2 ತತ್ವಗಳನ್ನು ಹೇಳ್ತಾರೆ, ಇಷ್ಟ ಮತ್ತು ಪೂರ್ತ ಅಂತ. ಇಷ್ಟ ಅಂತ ಹೇಳಿದ್ರೆ ನಾವು ಇವಾಗಲೇ ನೋಡಿದಂತಹ ಯಜ್ಞದ ಒಂದು ಸಾಮಾನ್ಯ ಪರಿಕಲ್ಪನೆ, ಸಂಕೇತ ಅಂತ ಹೇಳಿದ್ರಲ್ವಾ, ಅಗ್ನಿಮುಖದಲ್ಲಿ ನಾವು ಯಾವುದಾದ್ರೂ ಒಂದು ಪದಾರ್ಥವನ್ನು ಅರ್ಪಿಸೋದು ಅಂತ, ಅದು ಇಷ್ಟ ಅಂತ. ಇಷ್ಟ ಅಂತ ಹೇಳಿದ್ರೆ ನನಗಿದು ಇಷ್ಟ, ಈ ಪದಾರ್ಥ ಇಷ್ಟ ಅಂತ ನಾವು ಕನ್ನಡದಲ್ಲಿ ಮಾತಾಡ್ತೀವಲ್ಲ, ಹಾಗಲ್ಲ ಅರ್ಥ. ಇಲ್ಲಿ ಇಷ್ಟ ಅಂತ ಹೇಳಿದ್ರೆ ಯಜ್ಞ ಅಂತಲೇ ಅರ್ಥ ಇಟ್ಕೊಳ್ಳಿ. ಇನ್ನೊಂದಿದೆ ಪೂರ್ತ ಅಂತ. ಯಾರಾದರೂ ಮಹಾನ್ ಭಾವರು ಒಂದು ಜನರಿಗೆ ಉಪಯೋಗ ಆಗಲಿ ಅಂತ ಇವತ್ತೊಂದು ಬಸ್ ಸ್ಟ್ಯಾಂಡ್ ಕಟ್ಸಿರ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ಕಡೆ ನಡ್ಕೊಂಡೇ ಹೋಗಬೇಕಾಗಿತ್ತು, ಎಷ್ಟು ಬಿಸಿಲಿರೋದು. ಆ ಬಿಸಿಲನ್ನೆಲ್ಲ ತಾಡ್ಕೊಳ್ಳಿ ಜನ, ಬಿಸಿಲಲ್ಲಿ ಒಂದು ಸ್ವಲ್ಪ ಸಂತೋಷ ಪಡಲಿ, ಅವ್ರಿಗೆ ದಣಿವಾರಲಿ ಅಂತ ಹೇಳಿ ಮರಗಳನ್ನು, ಅಂದರೆ ಸಸಿಗಳನ್ನು ನೆಟ್ಟಿರೋರು. ಆ ಸಸಿಗಳು ಎಷ್ಟೋ ಕಾಲ ಆದಮೇಲೆ ಮರಗಳಾಗಿ ಬೆಳೆದಿರುತ್ತವೆ. ಹೀಗೆ ಮರ ನೆಡೋದು, ಒಂದು ಬಾವಿ ಕಟ್ಸೋದು, ಇದರಿಂದ ಬೇರೆ ಜನರು ನೀರು ಕುಡಿದು ಸಂತೋಷವಾಗಿರಲಿ ಅಂತ, ಇದೆಲ್ಲ ಮಾಡೋದು ಜನರಿಗೆ ಒಳ್ಳೇದಾಗಲಿ ಅಂತ ಮಾಡ್ತಾರಲ್ಲ, ಹಾಗೆ ಮಾಡೋದು ಒಂದು ಯಜ್ಞನೇ. ಆ ಯಜ್ಞಕ್ಕೆ ಪೂರ್ತ ಅಂತ ಹೆಸರು ಅಂತ. ಇಷ್ಟ ಮತ್ತು ಪೂರ್ತ ಇನ್ನೆರಡು ಪದಗಳನ್ನು ಹೇಳಿದ್ರು. ಇದನ್ನು ನೀವು ಕೂಡ ಅರ್ಥ ಮಾಡ್ಕೋಬೇಕು, ಪರೀಕ್ಷೆಯಲ್ಲೂ ಬರಿಬಹುದು. ಯಜ್ಞಕ್ಕೆ ಸಂಬಂಧಿಸಿದ 2 ಬೇರೆ ಬೇರೆ ತತ್ವಗಳು ಯಾವುವು ಅಂತ ಹೇಳಿದ್ರೆ, ಒಂದು ಇಷ್ಟ ಮತ್ತೊಂದು ಪೂರ್ತ ಅಂತ. ಇದಾದ ಮೇಲೆ ಪುರುಷಾರ್ಥಗಳು ಅಂತ ಹೇಳಿದ್ರು. ಈ ಪುರುಷಾರ್ಥಗಳು ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ಹೇಳಿದ್ದಾರೆ. ಈ ಪುರುಷಾರ್ಥಗಳ ವಿಚಾರದ ಬಗ್ಗೆ, ನಮ್ಮೊಳಗಿನ ಆತ್ಮತತ್ವದ ಪ್ರಾಪ್ತಿಯ ಪರಿಯೇ ಪುರುಷಾರ್ಥ, ಅಂದರೆ ತನ್ನನ್ನು ತಾನು ಅರಿಯುವ ಬಗೆಯೇ ಪುರುಷಾರ್ಥ ಎಂದಾಯಿತು ಅಂತ. ಅಂದರೆ ನಮ್ಮ ಬಗ್ಗೆ ನಮ್ಗೆ ಏನೇನೆಲ್ಲ ಅನ್ನಿಸ್ತಾ ಇರುತ್ತೆ, ನಾನು ಇಂಥವನು, ನನ್ನ ಹೆಸರು ಗಣೇಶ, ನನ್ನ ಹೆಸರು ರಮೇಶ, ನನ್ನ ಹೆಸರು ಇನ್ನೊಂದೇನೋ ಇರುತ್ತೆ, ನಾನು ಇಷ್ಟು ಎತ್ತರ ಇದ್ದೀನಿ, ನಾನು ಇಂಥವ್ರ ಮಗ, ನಾನು ಈ ಶಾಲೆಯಲ್ಲಿ ಓದ್ತೀನಿ, ಮುಂದೆ ನಾನು ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಹೀಗೆಲ್ಲ ಇರುತ್ತಲ್ವ. ಇದೆಲ್ಲನೂ ನೀವು ತೆಗಿತಾ ಬಂದರೆ, ಆದರೂ ನಾವು ಇರ್ತೀವಲ್ಲ, ನಮ್ಮ ಹೆಸರನ್ನ ನಮ್ಮ ಹೆಸರು ಗೊತ್ತಿರೋರು ಕರೀತಾರೆ. ಬೇರೆ ಒಂದು ದೇಶಕ್ಕೆ ಹೋದರೆ ನಮ್ಮ ಹೆಸರೇ ಗೊತ್ತಿರಲ್ಲ, ಆದರೂ ನಾವಿರ್ತೀವಿ. ನಾವು ಏನು ಕೆಲಸ ಮಾಡ್ತಿದ್ದೀವಿ ಅಂತ ಮುಂದೊಂದು ದಿನ ಆ ಕೆಲಸನ ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ಸೇರಿಕೊಂಡ್ರೆ, ಆವಾಗ ನಮ್ಮ ಹಿಂದಿನ ಕೆಲಸ ಇದ್ದಿದ್ರೂ ಇವಾಗ ಮಾಡಿರೋದು ಬದಲಾಗಿರುತ್ತೆ. ಹೀಗೆ ಏನೆಲ್ಲ ಬದಲಾಗುವ ಸನ್ನಿವೇಶ ಇದ್ರೂ ನಾವೇ ಆಗಿರುವಂತಹ ಕೆಲವೊಂದು ಗುಣಗಳಿರುತ್ತಲ್ಲ, ಅದು ಯಾವುದು, ಆ ಗುಣಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ವಿಧಾನ, ಒಂದು ಮಾರ್ಗನೇ ಪುರುಷಾರ್ಥಗಳು ಅಂತ ಹೇಳಿದ್ರು. ಆ ಗುಣಗಳನ್ನು 3 ಅಂತ ಹೇಳ್ತಾ ಇದ್ದಾರೆ, ಸತ್, ಚಿತ್, ಆನಂದ ಅಂತ. ಸತ್ ಅಂದರೆ ಏನು, ನಾವು ಆವಾಗಲೇ ತಿಳ್ಕೊಂಡ್ವಿ, ಸತ್ಯ ಇರೋದು ಅಂತಿದೆಯಲ್ಲ, ಆ ಇರುವಿಕೆನೇ ಸತ್ಯ. ಅಂದರೆ ಇವಾಗ ನೋಡಿ, ನಿಮ್ಮ ಮನೆಯಲ್ಲಿ ಎಲ್ಲ ಫೋನ್ ನೋಡಿರ್ತೀರ, ಆ ಫೋನ್ ಇದೆ ಅನ್ನೋದು ಅಷ್ಟರ ಮಟ್ಟಕ್ಕೆ ಸತ್ಯ. ಆ ಫೋನ್ನಲ್ಲಿ ಬ್ಯಾಟ್ರಿಯಲ್ಲಿ ಚಾರ್ಜ್ ಇಲ್ಲ, ಹಾಗಾಗಿ ಫೋನ್ ಆಫ್ ಆಗಿಬಿಟ್ಟಿದೆ. ಫೋನ್ ಆಫ್ ಯಾಕಾಯಿತು, ಬ್ಯಾಟ್ರಿನಲ್ಲಿ ಚಾರ್ಜ್ ಇಲ್ಲದೆ ಇರೋದ್ರಿಂದ. ಹಾಗಾಗಿ ಮತ್ತೆ ಅದನ್ನು ಆನ್ ಮಾಡಬೇಕಾದ್ರೆ ಏನು ಮಾಡಬೇಕು, ಚಾರ್ಜ್ ಮಾಡಬೇಕು. ಹೀಗೆಲ್ಲ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಚಿತ್, ತಿಳುವಳಿಕೆ ಅಂತ. ಇಲ್ಲಿ ಚಿತ್ ಅನ್ನೋ ಪದಕ್ಕೆ ಜ್ಞಾನ, ಅರಿವು, ತಿಳುವಳಿಕೆ, ನಾಲೆಡ್ಜ್ ಅಂತ ಅರ್ಥ. ಇನ್ನು ಆನಂದ ಅಂತ ಹೇಳಿದ್ರೆ ಸಂತೋಷವಾಗಿರೋದು. ಈ 3 ನಮ್ಮ ಸ್ವಭಾವ ಗುಣಗಳು. ಅಂದರೆ ನಮ್ಗೆ ಏನು ಇಲ್ದಿದ್ರೂ ಈ 3 ಗುಣ ಇದ್ದೇ ಇರುತ್ತೆ ಅಂತ ಸ್ವಲ್ಪ ಆಲೋಚನೆ ಮಾಡಬೇಕು, ಅವಾಗ ಗೊತ್ತಾಗುತ್ತೆ. ಮುಂದಿನ ಯಾವುದಾದ್ರೂ ಪಾಠದಲ್ಲಿ ಈ ಗುಣಗಳ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ. ಹೀಗೆ ಈ 3 ಗುಣಗಳನ್ನು ಕುರಿತೇ ಹೇಳ್ತಿರೋದ್ರಿಂದ ಈ ಪುರುಷಾರ್ಥ ಅನ್ನೋ ಶಬ್ದಕ್ಕೆ ಬರೀ ಗಂಡಸರಿಗೆ ಸಂಬಂಧಪಟ್ಟಿದ್ದು, ಪುರುಷ ಅಂದರೆ ಗಂಡಸು ಹೆಂಗಸಲ್ಲ ಅಂತ ಅರ್ಥ ಇಲ್ಲಿ ಅದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಯಾವುದು ಆ 4 ಪುರುಷಾರ್ಥಗಳು? ಈ ಸತ್, ಚಿತ್, ಆನಂದ ಅಂತ ಈ 3 ಗುಣಗಳನ್ನು ನಾವು ಕಾಣ್ಕೋಬೇಕು ಅಂತ ಹೇಳಿದ್ರೆ ಕೆಲವೊಂದನ್ನು ಮಾಡಬೇಕಾಗತ್ತೆ. ಅದು ಯಾವುದು 4 ಅಂತ ಹೇಳ್ತಾ ಇದ್ದಾರೆ. ಧರ್ಮ,
ಅರ್ಥ, ಕಾಮ ಮತ್ತು ಮೋಕ್ಷ. ಇದನ್ನು ಕೂಡ ನೀವು ಪರೀಕ್ಷೆಯಲ್ಲಿ ಕೇಳಿದ್ರೆ ಉತ್ತರ ಬರಿಬೇಕು. 4 ಪುರುಷಾರ್ಥಗಳು ಯಾವುವು, ಅವುಗಳನ್ನು ಕುರಿತು ಬರೀರಿ ಅಂತ ಹೇಳಿದ್ರೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ ಇವು 4 ಪುರುಷಾರ್ಥಗಳು ಅಂತ ಬರಿಬೇಕಾಗತ್ತೆ. ಇಲ್ಲಿ ಏನು ಹೇಳ್ತಿದ್ದಾರೆ, ಇವುಗಳ ಪೈಕಿ ಬಯಕೆಯೇ ಮೂಲವಾದ ಕಾಮವು ಜೀವಕೇಂದ್ರಿತ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕಾಮ ಅಂತ ಒಂದು 3ನೇ ಪುರುಷಾರ್ಥ ಹೇಳಿದ್ರು, ಅದನ್ನು ವಿವರಣೆಗೆ ಮೊದಲು ತಗೊಂಡ್ರು. ಜೀವಕೇಂದ್ರಿತ ಅಂತ, ಜೀವವನ್ನೇ ಕೇಂದ್ರವಾಗಿ ಮುಖ್ಯವಾಗಿ ಮಧ್ಯದಲ್ಲಿ ಇಟ್ಟುಕೊಂಡಿರುವಂತಹ ಒಂದು ಸಂಗತಿ ಅಂತ. ಯಾಕೆ? ಬಯಕೆಯೇ ಮೂಲವಾಗಿರೋದು ಕಾಮ ಅಂತ. ಕಾಮ ಅಂತ ಯಾವ ಶಬ್ದ ಇದೆಯಲ್ಲ ಅದಕ್ಕೆ ಒಂದು ಪ್ರಮುಖವಾದ ಅರ್ಥ ಬಯಕೆ ಅಂತ. ಆ ಬಯಕೆ ನಮ್ಗೆ ಎಲ್ಲರಿಗೂ ಇದೆ. ಬೇರೆ ಬೇರೆ ರೀತಿಯಾದ ಬಯಕೆಗಳಿರುತ್ತೆ. ಒಂದೊಂದು ದಿನ ಹೊಸದಾದ ಬಯಕೆಗಳು ಬರ್ತಾ ಇರುತ್ತೆ. ಹೀಗೆ ನಾವು ಜೀವ ಅಂತಿದ್ದೀವಿ. ಇವಾಗ ಒಂದು ಗಿಡಕ್ಕೆ ಇನ್ನೊಂದು ಗಿಡವಾಗಿ ನಾನು ಪರಿಣಮಿಸಬೇಕು, ಹುಟ್ಟಬೇಕು ಅಂತ ಅದು ಬೀಜವನ್ನು ಇರುತ್ತೆ. ಆ ಗಾಳಿ ಆ ಬೀಜವನ್ನು ತೊಗೊಂಡು ಹೋಗಿ ಬೇರೆ ಒಂದು ಕಡೆ ಹಾಕುತ್ತೆ. ಹಾಗೆ ಆ ಬೀಜದ ಅಂದರೆ ಗಿಡದ ಸಂತತಿ ಮುಂದುವರಿಯುತ್ತೆ. ಹಾಗೆ ಬೆಳಿಬೇಕು ಅನ್ನುವಂತಹ ಒಂದು ಬಯಕೆ ಗಿಡ ಮರಿಗಳಿಗೂ ಕೂಡ ಇರುತ್ತೆ. ನಮಗೋ ನಾವು ಈ ಕೆಲಸ ನೋಡಬೇಕು, ಹೊಸ ಕಾರ್ ತೊಗೋಬೇಕು, ಹೊಸ ಪುಸ್ತಕನಾದರೂ ತೊಗೋಬೇಕು. ಇವತ್ತು ಬಾಲ್ ಪಾಯಿಂಟ್ ಪೆನ್ನಲ್ಲಿ ಬರೆದ್ರೆ ನಾಳೆ ಜೆಲ್ ಪೆನ್ನಲ್ಲಿ ಬರಿಬೇಕು, ನಾಡಿದ್ದು ಜೆಲ್ ಪೆನ್ನಲ್ಲಿ ಬರೆದ್ರೆ ಆಚೆ ನಾಡಿದ್ದು ಫೌಂಟೇನ್ ಪೆನ್ನಲ್ಲಿ ಬರಿಬೇಕು. ಹೀಗೆಲ್ಲ ನಮಗೆ ಇದ್ದೇ ಇರುತ್ತಲ್ಲ ಬಯಕೆಗಳು. ಹಾಗಾಗಿ ಆ ಬಯಕೆ ನಮ್ಮ ಕೇಂದ್ರದಲ್ಲಿರೋದ್ರಿಂದ ಅದು ಜೀವ ಕೇಂದ್ರಿತ. ಮತ್ತು ಇನ್ನೇನು ಹೇಳ್ತಾರೆ, ಆಯಾ ಹೊತ್ತಿಗೆ ಆ ಬಯಕೆಯನ್ನು ಈಡೇರಿಸಬಲ್ಲ ಸಾಧನಗಳನ್ನು ಪ್ರತಿನಿಧಿಸುವ ಅರ್ಥವು ಜಗತ್ ಕೇಂದ್ರಿತ. ಅರ್ಥ ಅಂತ ಹೇಳಿದ್ರೆ ಈ ಶಬ್ದಕ್ಕೆ ಇದು ಅರ್ಥ ಅಂತ ನಾವು ಏನು ಹೇಳ್ತಿದ್ದೀವಿ, ಆ ಅರ್ಥ ಇಲ್ಲಲ್ಲ. ಅರ್ಥ ಅಂತ ಹೇಳಿದ್ರೆ ಇಲ್ಲಿ ಒಂದು ಸಣ್ಣ ದೃಷ್ಟಿಯಲ್ಲಿ ಹಣ ಅಂತ ಇಟ್ಕೊಳ್ಳಿ. ಇವಾಗ ನನಗೇನೋ ಬಯಕೆ ಆಯಿತು ಅಂತ ಹೇಳಿದ್ರೆ ಅದನ್ನು ನಾವು ಪಡ್ಕೋಬೇಕಾದ್ರೆ ಒಂದಿಷ್ಟು ಹಣ ಇರಬೇಕಾಗತ್ತೆ. ಸಂಪನ್ಮೂಲಗಳು ಅಂತ ಯಾವುದನ್ನೆಲ್ಲ ಹೇಳ್ತೀವಲ್ಲ, ನಾನು ಆಗಲೇ ಹೇಳಿದೆ, ಶಾಲೆಗೆ ಬೇರೆ ಬೇರೆ ಕಡೆಯಿಂದ ಬರ್ತೀವಿ, ಬಸ್ಸಲ್ಲಿ ಬರ್ತೀವಿ, ಬಸ್ ಒಂದು ಸಂಪನ್ಮೂಲ. 2 ವೀಲರಲ್ಲಿ ಬರ್ತೀವಿ, 2 ವೀಲರ್ ಒಂದು ಸಂಪನ್ಮೂಲ. ಮತ್ತು ನಾನು ಶಾಲೆಗೆ ಪುಸ್ತಕ ತೊಗೊಂಬರ್ತಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬ್ಯಾಗ್ ಬಳಸ್ತೀನಿ, ಬ್ಯಾಗ್ ಒಂದು ಸಂಪನ್ಮೂಲ. ಹೀಗೆ ಜ್ಞಾನವನ್ನು ಪಡ್ಕೋಬೇಕು ಅಂತ ಒಂದು ಬಯಕೆ ಇದ್ದರೆ ಜ್ಞಾನ ನಮಗೆ ಸಿಗೋದು ಪುಸ್ತಕಗಳಿಂದ, ಪುಸ್ತಕ ಒಂದು ಸಂಪನ್ಮೂಲ ಅಂದರೆ ಅರ್ಥ ಅಂತ ಆಗುತ್ತೆ. ಹೀಗೆ ಯಾವುದು ಬಯಕೆ ಆಗುತ್ತೋ ಆ ಬಯಕೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ನಮ್ಗೆ ಯಾವ್ಯಾವ ಸಾಧನಗಳು, ಯಾವ್ಯಾವ ಉಪಕರಣಗಳು ಒದಗಿ ಬರುತ್ತವೋ ಅದಕ್ಕೆಲ್ಲದಕ್ಕೂ ಒಂದು ಶಬ್ದದಲ್ಲಿ ನಿರ್ದೇಶ ಮಾಡೋದಾದರೆ ಅರ್ಥ ಅಂತ ಹೇಳ್ತಾರೆ. ಈ ಅರ್ಥ ನಮ್ಮ ಸುತ್ತಲೂ ಇರುತ್ತೆ, ಬಯಕೆ ನಮ್ಮ ಒಳಗೇನೆ ಇರುತ್ತೆ. ಆ ಬಯಕೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಇರೋ ವಿಧಾನಗಳು ನಮ್ಮ ಸುತ್ತಮುತ್ತಲು ಜಗತ್ತಿನಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ಜಗತ್ ಕೇಂದ್ರಿತ, ಜಗತ್ತು ಕೇಂದ್ರವಾಗಿಟ್ಟುಕೊಂಡು ಜಗತ್ತನ್ನು ಕೇಂದ್ರವಾಗಿರಿಸಿಕೊಂಡು ನಾವು ಯಾವುದನ್ನೆಲ್ಲ ಪಡಿತೀವಿ ಅದು ಜಗತ್ ಕೇಂದ್ರಿತ ಅಂತ ಆಗುತ್ತೆ. ಹೀಗೆ ಕಾಮ ಆಯಿತು ಮತ್ತು ಅರ್ಥ ಆಯಿತು. ಈ ಬಯಕೆ ಮತ್ತು ಈಡೇರಿಕೆಗಳ ಮೊತ್ತವೆನಿಸಿದ ಜೀವ ಜಗತ್ತುಗಳ ನಡುವೆ ಸಾಮರಸ್ಯವನ್ನು ಕಲ್ಪಿಸುವ ವ್ಯವಸ್ಥೆಯನ್ನು ರೂಪಿಸುವ ಮೌಲ್ಯವೇ ಧರ್ಮ. ಇವಾಗ ಧರ್ಮ ಅಂತ ಒಂದು ಬಂತು. ಧರ್ಮದ ಅರ್ಥ ಏನು? ಬಯಕೆ ಆಗ್ತಾ ಇದೆ, ಬಯಕೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಾಧನಗಳಿವೆ. ಹೀಗೆ ನನಗೊಬ್ಬನಿಗೆ ಆಗ್ತಿರೋದಲ್ವಲ್ಲ, ನಮಗೆ ಗೊತ್ತಿದೆ. ಎಷ್ಟು ದಿನ ಇವಾಗ ಲಾಕ್ಡೌನ್ ಆಯಿತು, ಒಬ್ಬರೇ ಮನೆಯಲ್ಲಿ ರೂಮ್ ಬಾಗಿಲು ಕಿಟಕಿ ಬಾಗಿಲೆಲ್ಲ ಮುಚ್ಕೊಂಡು ಎಷ್ಟು ಜನ ಕೂತಿದ್ರಿ? ನೀನು ಕೂತಿದ್ಯೇನಪ್ಪ? ಇಲ್ಲ. ನೀನು ಕೂತಿದ್ಯೇನಮ್ಮ? ಒಂದು ದಿನ ಕೂತಿದ್ದೆ. ಇನ್ನೆಷ್ಟು ದಿನ ಇರೋದಕ್ಕಾಗತ್ತೆ? ಹಾಗೆ ನಾವು ಒಬ್ಬರೇ ಇದ್ದರೆ ಸಂತೋಷವಾಗಿರೋದಕ್ಕಾಗಲ್ಲ. ನಮ್ಮ ಅಣ್ಣ ತಮ್ಮಂದಿರು ಇರಬೇಕು, ಫ್ರೆಂಡ್ಸ್ ಇರಬೇಕು, ಬಂದು ಹೋಗ್ತಾ ಇರಬೇಕು, ಮಾತಾಡಬೇಕು, ಹರಟಬೇಕು, ತಿನ್ನಬೇಕು, ಸಂತೋಷವಾಗಿರಬೇಕು, ಎಲ್ಲರಿಗೂ ಅನಿಸುತ್ತಲ್ವ? ಹೀಗೆ ನನಗಿರೋ ಬಯಕೆನೇ ಇನ್ನೊಬ್ಬರಿಗೂ ಇರುತ್ತೆ. ಆದರೆ ಆ ಬಯಕೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಕೆಲವೊಂದಷ್ಟು ರಿಸೋರ್ಸಸ್ ಅಂತ ಏನು ಹೇಳ್ತೀವಲ್ಲ ಅವುಗಳು ಕಡಿಮೆ ಇರುತ್ತೆ. ಇವಾಗ ನಾವು ಎಲ್ಲ ಕಡೆ ಕೇಳ್ತಾ ಇದ್ದೀವಿ ಪ್ರಕೃತಿ ಸಂರಕ್ಷಣೆ ಮಾಡಬೇಕು, ಪೆಟ್ರೋಲ್ ಇಷ್ಟೇ, ಇರೋ ಪೆಟ್ರೋಲೆಲ್ಲ ನಾನೇ ಒಂದು ದಿನಕ್ಕೆ ಬಳಸ್ಬಿಟ್ರೆ ಇನ್ನೊಬ್ಬನಿಗೆ ಪೆಟ್ರೋಲ್ ಇಲ್ದಿರ ಆಗಿಬಿಡುತ್ತೆ. ಆವಾಗ ಅವನ ಪೆಟ್ರೋಲ್ಗೆ ಇರುವಂತಹ ಬಯಕೆ ನಾನು ಅದಕ್ಕೆ ಗೌರವ ಕೊಡಬೇಕು ಅಂತ ಆಗುತ್ತಲ್ವ. ಹೀಗಾಗಿ ಅದು ಧರ್ಮ ಅಂತ. ಅವನ ಬಯಕೆನೂ ನಾನು ಗೌರವಿಸ್ಬೇಕು, ನನ್ನ ಬಯಕೆನೂ ಅವ್ನು ಗೌರವಿಸ್ಬೇಕು. ಆವಾಗ ಇರುವಂತಹ ಅರ್ಥ, ಆ ಸಂಪನ್ಮೂಲ ಯಾವುದಿರುತ್ತೆ ಅದು ಈಕ್ವಲ್ ಆಗಿ ಶೇರ್ ಆಗುತ್ತೆ ಅಂತ. ಈಕ್ವಲ್ ಆಗದಿದ್ರೂ ಯಾರ್ಯಾರಿಗೆ ಎಷ್ಟೆಷ್ಟು ಇರಬೇಕೋ ಅಷ್ಟಕ್ಕೆ ಸರಿ ಆಗುತ್ತೆ ಅಂತ. ಹಾಗೆ ನಾವು ಇದಿಷ್ಟು ನನಗೆ ಸಾಕು ಅಂತ ಒಂದು ಕಾಂಪ್ರಮೈಸ್ ಅಂತ ಮಾಡ್ಕೊಳ್ತೀವಲ್ಲ, ಆ ಕಾಂಪ್ರಮೈಸ್ ಒಂದು ಮರ್ಜಿ ಮೂಲಕ ಮಾಡ್ಕೊಳ್ತೀವಲ್ಲ ಅದಕ್ಕೆ ಧರ್ಮ ಅಂತ ಹೇಳಿದ್ರು ಅಂತ. ಈ ಮುಂದಕ್ಕೆ ಹೇಳ್ತಾರೆ, ಈ ಧರ್ಮದ ಕೇಂದ್ರ ಈಶ್ವರನಲ್ಲಿದೆ ಅಂತ. ನಾವು ಯಾಕೆ ಈಶ್ವರ ಅಂತ ಹೇಳಿದ್ರೆ ಇಲ್ಲಿ ಪಾಠದಲ್ಲೇ ವಿವರಿಸ್ತಾರೆ. ನಾವು ಯಾವುದೊಂದು ದೇವರು, ಭಗವಂತ ಅಂತೆಲ್ಲ ಹೇಳ್ತೀವಲ್ಲ ಅದನ್ನು ಶಾಸ್ತ್ರದಲ್ಲಿ ಈಶ್ವರ ಅಂತ ಕರೀತಾರೆ ಅಂತ. ಈಶ್ವರ ಅಂದರೆ ಬರೀ ಶಿವ ಅಲ್ಲ, ಯಾವುದೇ ರೀತಿಯ ದೇವರು ಅಂತ. ಯಾಕೆ ಧರ್ಮದ ಕೇಂದ್ರ ಈಶ್ವರನಲ್ಲಿದೆ ಅಂತ ಹೇಳಿದ್ರೆ, ನಾವು ಧರ್ಮ ಮಾಡಿದ್ರೆ ಒಳ್ಳೇದಾಯಿತು,
ಈ ಒಳ್ಳೆಯದು ಅಂದರೆ ಏನು? ಒಳ್ಳೆಯದು ಕೆಟ್ಟದು ಇದೆಲ್ಲ ಇರುತ್ತಲ್ವ. ಬೆಳಕು ಕತ್ತಲು ಹೇಗಿರುತ್ತೋ ಒಳ್ಳೆಯದು ಕೆಟ್ಟದು ಅಂತೆಲ್ಲ ಇರುತ್ತೆ. ಈ ಒಳ್ಳೆಯದು ಕೆಟ್ಟದು, ನನಗೆ ಒಳ್ಳೆಯದಾಗಿರೋದು ಇನ್ನೊಬ್ಬನ ಕೆಟ್ಟದಾಗ್ತಿದೆ, ಇದನ್ನೆಲ್ಲ ತಿಳ್ಕೊಳ್ಳೋರು ಯಾರು? ವ್ಯವಸ್ಥೆ ಯಾರು ಮಾಡ್ತಾರೆ? ನಮ್ಮ ಹಿರಿಯರನ್ನು ಕೇಳಿದ್ರೆ ಯಾವಾಗಾದರೂ ದೇವ್ರು ಮಾಡ್ತಾನಪ್ಪ, ದೇವ್ರು ಇಟ್ಟಂಗೆ ನಾವಿರಬೇಕು ಅಂತೆಲ್ಲ ಹೇಳ್ತೀವಲ್ಲ. ಹಾಗಾಗಿ ಈ ಒಂದು ಪರಿಕಲ್ಪನೆಯ ಕೇಂದ್ರ ಮೂಲ ದೇವರಲ್ಲಿದೆ ಅಂತ ಹೇಳ್ತೀವಿ. ಅಲ್ಲ, ಇಲ್ಲಿ ಲೇಖಕರೇ ಹೇಳ್ತಾರೆ, ನಾವು ದೇವರನ್ನು ನಂಬೋದಿಲ್ಲಪ್ಪ, ನಾನು ತುಂಬ ವಿಚಾರಕ್ಕೆ ಬೆಲೆ ಕೊಡೋನು, ದೇವ್ರು ಇದ್ದಾನೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ, ಏನು ಪುರಾವೆ ಇದೆ, ನಾನು ಆ ಪುಸ್ತಕ ಓದಿದ್ದೀನಿ ಅದರಲ್ಲಿ ದೇವರೇ ಇಲ್ಲ ಅಂತ ಹೇಳ್ತಾರೆ, ನಾಸ್ತಿಕರು ಅಂತ ಇರ್ತಾರಂತೆ. ಆಯಿತು, ಅವರನ್ನು ಒಪ್ಕೊಳ್ಳೋಣ, ಜಗತ್ತಿನಲ್ಲಿ ಆ ಥರ ಜನರು ಇದ್ದಾರೆ. ಆದರೆ ಅವ್ರು ದೇವ್ರನ್ನ ನಂಬಲ್ಲ ಅನ್ನೋ ಮಟ್ಟಕ್ಕೆ ಧರ್ಮನ ನಂಬಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಅಥವಾ ಧರ್ಮನ ಅವ್ರು ನಿರಾಕರಿಸೋದಕ್ಕಾಗೋದಿಲ್ಲ. ಧರ್ಮ ಇಲ್ಲದೆ ಅವ್ರು ಬದುಕೋದಕ್ಕಾಗೋಲ್ಲ. ಯಾಕೆ? ನಾವೇ ನೋಡಿದಂತೆ ಈ ಅವರು ವ್ಯವಹಾರ ಮಾಡಬೇಕು ಜಗತ್ತಿನಲ್ಲಿ ಅಂತ ಹೇಳಿದ್ರೆ, ಒಂದು ಅಂಗಡಿಗೆ ಹೋಗಿ ನೀವು ಒಂದು ಸಾಮಾನು ಪದಾರ್ಥ ತೊಗೊಂಬರ್ತೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ತಂದೆನೋ ತಾಯಿನೋ ಹೇಳ್ತಾರೆ, ಏನೋ ಒಂದು ರವೆ ತೊಗೊಂಬ, ಅಕ್ಕಿ ತೊಗೊಂಬ ಅಂತ. ಇಲ್ಲ, ಅಂಗಡಿಯವ್ರು ಹೇಳಿದ್ರೆ ಅಕ್ಕಿ ನಮ್ಮನೆಗೆ ಬೇಕಾಗಿತ್ತು, ನಾನು ಬಳಸ್ಕೊಂಡ್ಬಿಟ್ಟೆ, ನಿಮಗೆ ಕೊಡಲ್ಲ ಅಂತ ಹೇಳಿದ್ರೆ ಅದು ಕೊಡದೇ ಇರಬಹುದು ಅವರು. ಅಥವಾ ನಿಮಗೆ ಕೊಡಲ್ಲ, ಇನ್ನೊಬ್ಬನಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಏನೋ ವ್ಯವಸ್ಥೆ ಇರಬೇಕಲ್ಲ. ನಾನು ಒಂದೇ ಬೆಲೆ ಕೊಡ್ತೀನಿ, ಅವರು ಒಂದೇ ಬೆಲೆ ಕೊಡ್ತಾರೆ, ಆದರೆ ನನಗೆ ಕೊಡಲ್ಲ, ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಏನೋ ಅಲ್ಲಿ ಸರಿ ಆಗಲಿಲ್ಲ ಅಂತ ಅನ್ಸುತ್ತಲ್ವ. ನೀನು ಮಾಡ್ತಿರೋದು ಧರ್ಮ ಅಲ್ಲ ಅಂತ ನಾವು ನ್ಯಾಚುರಲ್ಲಾಗಿ ಸಹಜವಾಗಿ ಹೇಳ್ಬಿಡ್ತೀವಿ. ಇಲ್ಲ, ನೀನು ಮಾಡ್ತಿರೋದು ಸರಿ ಆಗಲಿಲ್ಲ, ಧರ್ಮ ಆಗಲಿಲ್ಲ ಅಂತ. ಈ ರೀತಿಯಾದ ವ್ಯವಸ್ಥೆನೇ ಧರ್ಮ. ಹೀಗಾಗಿ ದೇವರನ್ನು ನಂಬಿದ್ರೆ ಆ ಜಗತ್ತಿನ ಒಂದು ವ್ಯವಸ್ಥೆಯನ್ನು ಗೌರವಿಸಬೇಕು ಅಂತ ಬರೋದು, ಅದು ಇನ್ನೊಂದು ಹಂತದಲ್ಲಿ ಇರುತ್ತೆ. ಆದರೆ ದೇವರನ್ನು ನಂಬದಿದ್ರೂ ಕೂಡ ಧರ್ಮದ ಪರಿಕಲ್ಪನೆಗೆ ಯಾವುದೇ ರೀತಿ ಒಂದು ಹಾನಿ, ಚ್ಯುತಿ ಒದಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನೇ ಪ್ರತಿಯೊಬ್ಬರೂ ತಮ್ಮ ತಮ್ಮ ಅರ್ಥಗಾಮಗಳನ್ನು ಈಡೇರಿಸಿಕೊಳ್ಳುವಾಗ ಮತ್ತೊಬ್ಬರ ಇಂಥದ್ದೇ ಪ್ರಯತ್ನಗಳಿಗೆ ಅಡ್ಡಿಯಾಗುವಂತಿದ್ದಿಲ್ಲ. ನಾವು ಇದನ್ನು ಅರ್ಥನೇ ಮಾಡ್ಕೊಂಡ್ವಿ. ಈ ಬಗೆಯ ಶಿಸ್ತೇ ಅವರ ಮಟ್ಟಿಗೆ ಧರ್ಮ ಅಂತ. ಶಿಸ್ತು ನಮಗೆ ನಾವೇ ಒಂದು ಕಟ್ಟುಪಾಡನ್ನು ಒದಗಿಸ್ಕೊಳ್ಳೋದು, ಶಿಸ್ತಲ್ಲಿ ನಡೆದುಕೊಳ್ಳೋದು ಅಂತ. ಟ್ರಾಫಿಕ್ ಸಿಗ್ನಲ್ ಇರುತ್ತೆ, ನಾನು ಟ್ರಾಫಿಕ್ ಸಿಗ್ನಲ್ ರೆಡ್ ಲೈಟ್ ಇದ್ರೂ ಕೂಡ ನಾನು ಅದನ್ನು ವಯೋಲೇಟ್ ಮಾಡಿ ಹೊರಟುಬಿಡ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ಆ ಕಡೆಯಿಂದ ಬರ್ತಿರೋ ಗಾಡಿಯಿಂದ ಇಬ್ಬರಿಗೂ ತೊಂದರೆ ಆಗುತ್ತೆ. ನಾನು ಮಾತ್ರ ಬೀಳಲ್ವಲ್ಲ, ಅವ್ರಿಗೂ ತೊಂದರೆ ಆಗುತ್ತೆ. ಹೀಗಾಗಿ ಟ್ರಾಫಿಕ್ ರೂಲ್ಸನ್ನು ಎಲ್ಲರೂ ಸೇರ್ಕೊಂಡು ನಾವು ಮಾಡ್ಕೊಂಡಿರ್ತೀವಿ. ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡೋದ್ರಿಂದ ಏನು ಉಪಯೋಗ? ಎಲ್ಲರೂ ಒಂದು ವ್ಯವಸ್ಥೆನಲ್ಲಿ ನಡಿಬಹುದು, ಎಲ್ಲರೂ ನಾವು ಅಂದ್ಕೊಂಡಿರೋ ಸಮಯಕ್ಕೆ ಅಂದ್ಕೊಂಡಿರೋ ಜಾಗಕ್ಕೆ ತಲುಪಬಹುದು ಅಂತ. ಆ ರೀತಿಯಾದ ಶಿಸ್ತೇ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಹೀಗೆ ವ್ಯವಹಾರವು ಮಾನವರ ನಡುವಣ ಶಿಸ್ತಿಗೆ ಸಂಬಂಧಿಸಿದರೆ ಆಚಾರವು ಮಾನವರ ಒಳಗಿನ ಶಿಸ್ತಿಗೆ ಸಂಬಂಧಿಸಿದೆ ಅಂತ. ಈಶ್ವರನನ್ನು, ದೇವರನ್ನು ನಂಬಿ ದೇವರಲ್ಲಿ ವಿಶ್ವಾಸವಿಟ್ಟು ಮಾಡುವಂತಹ ಧರ್ಮ ಆಚಾರವಾಗಿ ಪರಿಣಮಿಸುತ್ತೆ. ದೇವರಲ್ಲಿ ನಾವು ವಿಶ್ವಾಸ ಇಡೋದಿಲ್ಲ, ಆದರೂ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಬರೀ ವ್ಯವಹಾರ ಆಗುತ್ತೆ. ಎರಡು ಪದನ ಮತ್ತೆ ಇಲ್ಲಿ ಹೊಸತಾಗಿ ಪರಿಚಯಿಸಿದ್ದಾರೆ. ಆಚಾರ, ವ್ಯವಹಾರ ಎರಡೂ ಧರ್ಮಕ್ಕೆ ಸಂಬಂಧಿಸಿದ್ದು. ಈಶ್ವರನಲ್ಲಿ, ಭಗವಂತನಲ್ಲಿ, ದೇವರಲ್ಲಿ ವಿಶ್ವಾಸ ಇಟ್ಟು ಮಾಡುವಂತಹ ಧರ್ಮದ ಆಚರಣೆಗೆ ಆಚಾರ ಅಂತ ಹೆಸರು. ಈಶ್ವರನಲ್ಲಿ ವಿಶ್ವಾಸ ಇಲ್ಲ, ಆದರೂ ಧರ್ಮ ಮಾಡೋದು ಅನಿವಾರ್ಯ, ಅದಕ್ಕೆ ಹೆಸರು ವ್ಯವಹಾರ ಅಂತ. ಇದನ್ನು ಕೂಡ ನೀವು ಗುರುತು ಹಾಕೋಬಹುದು. ಇನ್ನು ಕೊನೆಯದಾಗಿ ಕೊನೆಯ ಪ್ಯಾರಾಗ್ರಾಫ್ನಲ್ಲಿ ಸ್ವಧರ್ಮ ಅಂತ ಒಂದು ವಿಚಾರವನ್ನು, ತತ್ವವನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಪುರುಷಾರ್ಥಗಳ ಸಾಧನೆಗೆ ಸ್ವಧರ್ಮಾಚರಣೆ ಅತ್ಯವಶ್ಯಕ. ಇದು ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರಬಹುದಾದಂತಹ ಒಂದು ಪ್ರಶ್ನೆ. ಸ್ವಧರ್ಮದ ಆಚರಣೆಗೆ ಇರುವಾದಂತಹ ಅಥವಾ ಪುರುಷಾರ್ಥಗಳ ಸಾಧನೆಗೆ ಅವಶ್ಯಕವಾದದ್ದು ಯಾವುದು ಅಂದರೆ ಸ್ವಧರ್ಮಾಚರಣೆ. ಅಂದರೆ ಏನು ಸ್ವಧರ್ಮ ಅಂತ ಹೇಳಿದ್ರೆ ಅಲ್ಲಿ ಅವರು ಯಾವ ಪದಗಳಿಂದ ವಿವರಿಸಿದಾರೋ ಅದನ್ನು ನಾನಿಲ್ಲಿ ನಿಮಗೆ ಹೇಳ್ತೀನಿ. ಒಬ್ಬ ವ್ಯಕ್ತಿ ತನಗೆ ಬಯಕೆಗಳೆಲ್ಲ ಇರುತ್ತೆ. ನಾವು ಅವಾಗಲೇ ಹೇಳಿದ್ವಲ್ಲ, ಏನೋ ಒಂದು ಉದಾಹರಣೆ ಕೊಡ್ತಾ, ಒಬ್ಬ ಸಂಗೀತ ವಾತಾವರಣದಲ್ಲೇ ತಂದೆನೂ ಸಂಗೀತಗಾರರು, ತಾಯಿಗೂ ಸಂಗೀತ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಹುಟ್ಟಿನಿಂದಿನಿಂದ ಸಂಗೀತ ಕೇಳಿಕೊಂಡು ಬೆಳೆದಿದ್ರೆ ಸಂಗೀತ ಸಹಜವಾಗಿ ಒಲಿದಿರಲಿಕ್ಕೂ ಸಾಕು, ಹಾಡೋದು ಚೆನ್ನಾಗಿ ಬರುತ್ತೆ ಅಂತ. ಅಂತಹ ಮನುಷ್ಯ ಹಾಡನ್ನೇ ಅವನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಅವನು ಸಂಗೀತಗಾರ ಆಗೋದು ಸುಲಭ ಅಂತ. ಹಾಗಾಗದೇನೂ ಇರಬಹುದು, ಅಥವಾ ಸಂಗೀತದ ವಾತಾವರಣದಲ್ಲಿ ಬೆಳೆದಿರ ಅವನು ಕೂಡ ಸಂಗೀತಗಾರ ಆಗ್ಬೋದು, ಆಕೆ ಕೂಡ ಸಂಗೀತಗಾರ್ತಿ ಆಗಬಹುದು. ಆದರೆ ನಮಗೆ ಒಳಗೆ ಏನೋ ಒಂದು ನಾವು ಹುಟ್ಟಿ ಬಂದ ಪರಿಸರದಿಂದಲೋ ಅಥವಾ ನಮ್ಮೊಳಗೆ ಇರುವಂತಹ ಒಂದು ಸತ್ವ ಸಂವೇದನೆಯಿಂದಲೋ ಒಂದು ಕೆಲಸ ಮಾಡೋದ್ರಲ್ಲಿ ನಮಗೆ ಸುಲಭ ಅಂತ ಅನಿಸುತ್ತೆ. ಆ ಕೆಲಸ ಮಾಡೋದು, ಆ ಕೆಲಸ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಅನಿಸುತ್ತೆ. ಮತ್ತು ಆ ನಾವು ಚೆನ್ನಾಗಿ ಮಾಡೋ ಕೆಲಸದಿಂದ ಇನ್ನೊಬ್ರಿಗೆ ತೊಂದರೆನೂ ಆಗೋದಿಲ್ಲ, ನನಗೆ ಸಂತೋಷ ಆಗುತ್ತೆ ಅಂತ. ಇದೆಲ್ಲ ನಮಗೆ ಕ್ಲಿಕ್ ಆಗಬೇಕು. ನಾನು ಮಾಡೋ ಕೆಲಸ ನನಗೆ ಸುಲಭ ಅನಿಸುತ್ತೆ,
ಆ ಸುಲಭ ಮಾಡೋ ಕೆಲಸದಲ್ಲಿ ನನಗೆ ಸುಖ ಕಾಣ್ತೀನಿ ಮತ್ತು ನಾನು ಮಾಡೋದ್ರಲ್ಲಿ ಚೆನ್ನಾಗಿ ಮಾಡ್ತೀನಿ, ಆ ಕೆಲಸ ಬೇಗ ಮಾಡ್ತೀನಿ, ಆಪ್ಟಿಮಲ್ ಆಗಿ ಮಾಡ್ತೀನಿ ಅನಿಸುತ್ತೆ. ಮತ್ತು ಹೀಗೆಲ್ಲ ಮಾಡುವ ಕೆಲಸದಿಂದ ಇನ್ನೊಬ್ಬರಿಗೆ ತೊಂದರೆ ಆಗಲ್ಲ. ಯಾಕೆ? ಅವ್ರಿಗೂ ಹೀಗೆಲ್ಲ ಕೆಲವಿರುತ್ತೆ. ನನಗೆ ಫುಟ್ಬಾಲ್ ಆಗೋದು ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಅಡುಗೆ ಮಾಡೋದು ಇರಬಹುದು, ಮತ್ತೊಬ್ಬನಿಗೆ ಚಿನ್ನದ ವ್ಯಾಪಾರ ಮಾಡೋದ್ರಲ್ಲಿ ಇರಬಹುದು, ಇನ್ನೊಬ್ಬರಿಗೆ ಯಾರಿಗೋ ಸ್ಟಾಕ್ಸು ಶೇರ್ಸು ವ್ಯಾಪಾರ ಮಾಡೋದ್ರಲ್ಲಿ ಇರಬಹುದು. ಹೀಗೆ ಒಬ್ಬೊಬ್ಬರಿಗೆ ಏನೇನೋ ಬೇರೆ ಬೇರೆ ರೀತಿ ಸ್ಕಿಲ್ ಸೆಟ್ ಅಂತೆಲ್ಲ ನೀವು ಮುಂದಕ್ಕೆ ಹೋದ ಹಾಗೆ ಕೆಲಸಕ್ಕೆ ಸೇರ್ತಿರ್ಬೇಕಾದ್ರೆ ವಾಟ್ ಆರ್ ಯುವರ್ ಸ್ಕಿಲ್ ಸೆಟ್ಸ್, ವಾಟ್ ಆರ್ ಯುವರ್ ಸ್ಕಿಲ್ಸ್ ಅಂತೆಲ್ಲ ಕೇಳ್ತಾರೆ. ನೀವು ಮುಂದಕ್ಕೆ ತಯಾರಾಗಬೇಕಾಗತ್ತೆ ಇಂಟರ್ವ್ಯೂಗಳನ್ನೆಲ್ಲ. ಅದನ್ನು ಇವಾಗಲೇ ಆಲೋಚನೆ ಮಾಡಿ ಇಟ್ಕೊಂಡಿರಿ. ನಾನು ಯಾವುದನ್ನು ಓದಿದ್ರೆ ಇವಾಗ SSLC ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಿ, ಮುಂದೆ PUCಗೆ ಹೋಗಬೇಕಲ್ಲ, PUCನಲ್ಲಿ ಏನು ಕಾಂಬಿನೇಷನ್ ತೊಗೊಳ್ಳೋದು, PUC ಆದಮೇಲೆ ನಾವು ಯಾವ ಕೆಲಸವನ್ನು ರೂಪಿಸ್ಕೊಳ್ಳೋದು, ಈ ಕೆಲಸನ ನಾವು ಚೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹೇಗೆ ಗೊತ್ತಾಗುತ್ತೆ? ನನಗೆ ಆಸಕ್ತಿ ಇದೆ, ಅದಕ್ಕೆ ನಾನು ಈ ಪಾಠವನ್ನು ಓದ್ತಾ ಇದ್ದೀನಿ, ಆಸಕ್ತಿ ಇದೆ ಹಾಗಾಗಿ ನಾನು ಇಂಜಿನಿಯರಿಂಗ್ ಮಾಡ್ತೀನಿ, ನಾನು ಮೆಡಿಸಿನ್ ಓದ್ತೀನಿ, ಹೀಗೆಲ್ಲ ನಾವು ಚೂಸ್ ಮಾಡ್ಕೊಳ್ತೀವಲ್ಲ, ಆಪ್ಟಿಟ್ಯೂಡ್ ಅಂತೆಲ್ಲ ಏನು ಹೇಳ್ತೀವಿ, ಅದನ್ನೇ ಇಲ್ಲಿ ಸ್ವಧರ್ಮ ಅಂತ ಹೇಳಿದ್ರು. ಕೊನೆಗೆ ಅವರು ಹೇಳ್ತಾರೆ, ಮತ್ತು ಇದನ್ನು ಐತಿಹಾಸಿಕವಾಗೂ ತೋರ್ಪಡಿಸ್ತಾರೆ. ಹಿಂದಿನ ಕಾಲದಲ್ಲಿ ನಮ್ಮ ಸಮಾಜ ಹೇಗಿತ್ತು, ಇವತ್ತಿದ್ದಷ್ಟು ಕಾಂಪ್ಲಿಕೇಟೆಡ್ ಆಗಂತೂ ಖಂಡಿತ ಇರಲಿಲ್ಲಪ್ಪ. ಇಷ್ಟು ವಾಹನಗಳಿತ್ತು, ಇಷ್ಟೆಲ್ಲ ಬಿಲ್ಡಿಂಗ್ಸ್ ಇತ್ತ, ಅವಾಗ ಇರಲಿಲ್ಲ ಅಂತ ನಾವು ನೋಡ್ತೀವಿ. ನಾವೇ ಒಂದು 10 ವರ್ಷನೋ ನೀವು ಒಂದು 5 ವರ್ಷನೋ ಮುಂಚೆ ನಿಮ್ಮ ಹಳ್ಳಿಗಳಿಗೆ ಎಲ್ಲ ಹೋಗಿದ್ದಾಗ ಅಲ್ಲಿ ನೋಡಿರ್ತೀರಿ, ಅಲ್ಲಿ ಇದ್ದಾಗ ಇವತ್ತಿಲ್ಲ ಅಂತ ಹೇಳಿದ್ರೆ ಅಷ್ಟು ಸಂಕೀರ್ಣವಾಗಿರಲಿಲ್ಲ, ಕಾಂಪ್ಲೆಕ್ಸ್ ಆಗಿರಲಿಲ್ಲ ಸಮಾಜ ಅಂತ. ಆವಾಗ ಒಬ್ಬ ಬಡಗಿ ಇದ್ದರೆ ಆತನ ಮಗನೂ ಕೂಡ ಬಡಗಿ ಆಗೋದು ಸುಲಭ ಅಂತ ವಾತಾವರಣದಿಂದ ಬಂದಿರುತ್ತೆ, ಹಾಗಾಗಿ ಪಾಸ್ ಆಗ್ತಾ ಇತ್ತು. ಒಬ್ಬ ಯಾರಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದರೆ ಆತನ ಮಗ, ಆತನ ಸುತ್ತಲಿನ ಪರಿಸರದಲ್ಲಿರೋರು ಆ ಕೆಲಸದಲ್ಲೇ ಆಸಕ್ತಿ ವಹಿಸ್ತಾ ಇದ್ದಿದ್ದು ಸುಲಭ ಅಂತ. ಆ ವ್ಯವಸ್ಥೆ ಆಗಿದ್ದಿದ್ದು ಆ ಕಾಲಕ್ಕೆ ಸರಿ, ಆ ಕಾಲಕ್ಕೆ ಮಾತ್ರ ಸರಿ, ಅದು ಪರಿಪೂರ್ಣನೇ ಆಗದೆ ಇರಬಹುದು, ಆದರೆ ಆ ವ್ಯವಸ್ಥೆ ಆ ಕಾಲದಲ್ಲಿ ಆಗಿತ್ತು ಅಂತ ಲೇಖಕರು ವಿವರಿಸ್ತಾರೆ. ಕೊನೆಗೆ ಅವರು ಬಂದು ನಿಲ್ಲುವಂತಹ ಒಂದು ಮಾತು ಏನು ಅಂತ ಹೇಳಿದ್ರೆ, ಯಾವುದೇ ಕಾಲಕ್ಕೂ ಹಿಂದಿನ ಕಾಲದಲ್ಲಾಗಲಿ ಈಗಿನ ಕಾಲದಲ್ಲಾಗಲಿ ಮುಂದೆ ಯಾವುದೋ ಬರುವ ಕಾಲದಲ್ಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಒಂದು ನಿಶ್ಚಯ ಇರುತ್ತಲ್ಲ, ಇದು ನನಗೆ ನಿಜವಾಗ್ಲೂ ಆಗಬೇಕು, ಇದು ನನಗೆ ನಿಜವಾಗ್ಲೂ ಆಗಬೇಕು ಅಂತ ನಾನು ಆಲೋಚನೆ ಮಾಡಿ 4 ಜನದ ಹತ್ರ ಮಾತಾಡಿ ಒಂದು ದೃಢವಾದ ವಿಶ್ವಾಸಕ್ಕೆ, ನಂಬಿಕೆಗೆ, ನಿರ್ಧಾರಕ್ಕೆ ಬಂದಿರ್ತೀನಲ್ಲ, ಅದನ್ನೇ ಗಟ್ಟಿಯಾಗಿ ಹಿಡಿದುಕೊಳ್ಬೇಕು ಅಂತ. ತನ್ನೊಳಗಿನ ಒಲವು ನಿಲುವುಗಳಿಂದಲೇ ಸ್ವಧರ್ಮವನ್ನು ಗುರುತಿಸಿಕೊಳ್ಳುವ ಅನಿವಾರ್ಯತೆ ಉಂಟು ಅಂತ. ನಿಮ್ಗೆ ಯಾವ ಸಬ್ಜೆಕ್ಟಲ್ಲಿ ಆಸಕ್ತಿ ಇದೆ ಅಂತ ನೀವೇ ಕೊಂಡ್ಕೋಬೇಕು. ನಾನು ಇಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಇಂಜಿನಿಯರಿಂಗ್ ಮಾಡ್ತಾರೆ ನಾನು ಮಾಡಿಬಿಟ್ಟೆ. ಎಷ್ಟು ಜನ ಹೇಳ್ತಾರೆ, ಇಲ್ಲಪ್ಪ ನಾನು ಏನೋ ಇಂಜಿನಿಯರಿಂಗ್ ಮಾಡಿದ್ರು ಬೇರೆ ಕೆಲಸಕ್ಕೆ ಹೋಗ್ಬಿಟ್ಟೆ. ಯಾಕಪ್ಪ ಅಂತ ಕೇಳಿದ್ರೆ ಅವ್ರಿಗೆ ಆಪರ್ಚುನಿಟೀಸ್ ಇಲ್ಲದೆ ಇರಬಹುದು, ಆದರೂ ಕೂಡ ಇಷ್ಟ ಇಲ್ದಿರ ಮಾಡಿಬಿಟ್ರೆ ಎಷ್ಟೋ ಬಾರಿ ಹೀಗಾಗತ್ತೆ. ನಮ್ಗೆ ಇಷ್ಟ ಏನು ಅಂತಲೇ ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತಲ್ವ, ಹಾಗೆ ಇಷ್ಟನ ಗುರುತಿಸ್ಕೊಳ್ಳೋದಕ್ಕೆ ಸ್ವಧರ್ಮ ಅಂತ ಕರೀತಾರೆ. ನಮ್ಗೆ ಇಷ್ಟ ಆಗಿರೋದನ್ನು ನಾವು ಪಡ್ಕೋಬೇಕು ಅಂದರೆ ಕೆಲಸ ಮಾಡಬೇಕು. ಹಾಗೆ ಮಾಡೋ ಕೆಲಸದಲ್ಲಿ ನಮ್ಗೆ ಆಸಕ್ತಿ ಇರಬೇಕು, ಅದನ್ನು ಚೆನ್ನಾಗಿ ಮಾಡಬೇಕು. ನಾವು ಚೆನ್ನಾಗಿ ಮಾಡಿರೋ ಕೆಲಸದಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಈ ಇಷ್ಟೂ ಎಲ್ಲ ಕ್ರೈಟೀರಿಯಾ ಕ್ಲಿಕ್ ಆದರೆ ನಮಗೆ ಸ್ವಧರ್ಮ ಬಂತು ಅಂತ ಅರ್ಥ, ಸ್ವಧರ್ಮ ಏನು ಅಂತ ಗೊತ್ತಾಯಿತು ಅಂತ ಅರ್ಥ. ಹಾಗಾಗಿ ಅದನ್ನು ಸ್ವಧರ್ಮನ ನಾವು ಮೊದಲೇ ಗುರುತಿಸ್ಕೊಳ್ಬಿಡ್ಬೇಕು. ಜೀವನದಲ್ಲಿ ಸ್ವಧರ್ಮವನ್ನು ನಾವು ಎಷ್ಟು ಬೇಗ ಗುರುತಿಸ್ಕೊಳ್ತೀವೋ ಹಾಗೆ ಅಷ್ಟು ಬೇಗ ಗುರುತಿಸ್ಕೊಳ್ಳೋದು ಮುಖ್ಯ ಅಂತ. ಬೆಂಕಿಗೆ ಸುಡೋದು ಅದರ ಧರ್ಮ, ನೀರಿಗೆ ಹರಿಯೋದು ತಂಪಾಗಿರೋದು ಅದರ ಧರ್ಮ ಅಂತ. ಹೀಗೆ ಬೇರೆ ಬೇರೆ ಪದಾರ್ಥಗಳಿಗೆ ಅದರದ್ದೇ ಆದ ಧರ್ಮ ಇರುತ್ತೆ. ಮನುಷ್ಯರು ಆಲೋಚನೆಯೂ ಮಾಡೋದಕ್ಕಾಗತ್ತೆ ಅಂತಿರೋದ್ರಿಂದ ಆಲೋಚನೆ ಮಾಡಿ ಇದು ನನ್ನ ಸ್ವಧರ್ಮ ಅಂತ ಅರ್ಥ ಮಾಡ್ಕೋಬೇಕು ಅಂತ ಲೇಖಕರು ಹೇಳ್ತಾರೆ. ನಾವೆಲ್ಲ ನಚ್ಚಬಹುದಾದದ್ದು ಪ್ರತಿಯೊಬ್ಬ ವ್ಯಕ್ತಿಯ ಒಳಗಿನ ನಿಶ್ಚಯವೇ ಅಂತ. ಇದು ನನ್ನ ಸ್ವಧರ್ಮ ಅಂತ ಯಾವ ನಿಶ್ಚಯಕ್ಕೆ, ನಿರ್ಧಾರಕ್ಕೆ ಒಬ್ಬ ವ್ಯಕ್ತಿ ಬಂದು ನಿಲ್ತಾನೋ ಅದೇ ಮುಖ್ಯ ಅಂತ ಇದಿಷ್ಟು ಈ ಪಾಠದಲ್ಲಿ ಲೇಖಕರು ವಿವರಿಸಿದ್ದಾರೆ. ಮತ್ತೊಮ್ಮೆ ಸಂಗ್ರಹವಾಗಿ ಹೇಳ್ಬಿಡೋದಾದರೆ, ಶ್ರೇಷ್ಠ ಭಾರತೀಯ ಚಿಂತನೆಗಳು ಅಂತ ಈ ಪಾಠದ ಹೆಸರು. ಇದನ್ನು ಬರೆದಿರುವಂಥವರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅಂತ ಪ್ರಸಿದ್ಧರಾದ ವಿದ್ವಾಂಸರು. ಈ ಪಾಠದಲ್ಲಿ ಭಾರತ ಅಂದರೆ ನಮ್ಮ ದೇಶ ಪ್ರಪಂಚಕ್ಕೆ ಕೊಟ್ಟಿರುವಂತಹ ಕೆಲವೊಂದಷ್ಟು ಶ್ರೇಷ್ಠವಾದ ಚಿಂತನೆಗಳನ್ನು ಕುರಿತು ವಿವರಿಸಲಾಗಿದೆ. ನಮಸ್ಕಾರ.